ನಮಸ್ಕಾರ, ಶುಭೋದಯ. ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ, ನಿಮಗೂ ಸಹ ಜಾತಕದಲ್ಲಿ ಯಾವುದಾದ್ರೂ ರೀತಿಯ ಪ್ರಶ್ನೆಗಳಿದ್ರೆ, ಗೊಂದಲಗಳಿದ್ರೆ ಅವುಗಳಿಗೆ ಪರಿಹಾರವನ್ನ ಈ ಕಾರ್ಯಕ್ರಮದ ಮೂಲಕ ಕಂಡುಕೊಳ್ಳಬಹುದಾಗಿದೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಪ್ರತಿ ವಾರದಂತೆ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ವೀಕ್ಷಕರಿಗೆ ಒಂದೊಳ್ಳೆ ಮಾತನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದತಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರವನ್ನು ಪ್ರಾರಂಭ ಮಾಡುವ ಮುನ್ನ ಒಂದು ಒಳ್ಳೆಯ ಮಾತು, ಅದು ಕಿವಿಗೆ ಮನಸ್ಸಿಗೆ ನಾಟಿದ್ರೆ ಅದರಿಂದ ಒಂದು ಹೊಸ ದಾರಿ, ಹೊಸ ಚೈತನ್ಯ, ಹೊಸ ಶಕ್ತಿ, ಮನಸ್ಸುಗಳಿಗೆ ಹೊಸ ಶಕ್ತಿ ಬಂದುಬಿಟ್ರೆ ದೇಹ ದುರ್ಬಲವಾಗಿದ್ದರೂ ಸ್ವಲ್ಪ ಚೇತರಿಸ್ಕೊಂಡು ಬಿಡುತ್ತೆ. ಅದು ಅಂಥದ್ದೊಂದು ಮಾತನ್ನು ಗಮನಿಸಿ. ನಾವು ವಿದ್ಯೆ, ಹಣದ ವಿಚಾರದಲ್ಲಿ ಹೇಗಿರಬೇಕು, ಧರ್ಮದ ವಿಚಾರದಲ್ಲಿ ಹೇಗಿರಬೇಕು ಅಂತ ಸೂಚಿಸ್ತಕ್ಕಂಥದ್ದು. ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇತ್ ಗೃಹೀತ ಯುವಕೇಶೇಷು ಮೃತ್ಯುನಾ ಧರ್ಮ ಆಚರೇತ್ ಅಂತಕ್ಕಂಥದ್ದು ಈ ಮಾತು. ಅಜರ ಅಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇತ್. ವಿದ್ಯೆ ಮತ್ತು ಹಣವನ್ನು ಸಾಧಿಸುವ ಸಂದರ್ಭದಲ್ಲಿ ನಾವು ಹೇಗಿರಬೇಕಪ್ಪ ಅಂದರೆ, ಅಜರ ನನಗೆ ಮುಪ್ಪಿಲ್ಲ, ಅಮರ ನನಗೆ ಸಾವಿಲ್ಲ, ಆ ರೀತಿ ಮನೋಭಾವ ನಮ್ಮಲ್ಲಿ ಇರಬೇಕಂತೆ. ನಾವೊಂದು ವಿದ್ಯೆಯನ್ನು, ಹಣವನ್ನು ಗಳಿಸುವ ಸಂದರ್ಭದಲ್ಲಿ ನನಗೆ ಸಾವೇ ಇಲ್ಲ, ನನಗೆ ಮುಪ್ಪು ಅನ್ನೋದು ಇಲ್ಲ. ಹೀಗಾಗಿ ಈ ವಯಸ್ಸಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರು 40ನೇ ವಯಸ್ಸಿನಲ್ಲಿ ಯೋಗವನ್ನು ಕಲಿಬೇಕು ಅಂತ ನಿರ್ಣಯ ಮಾಡಿದ್ರು. ವಯಸ್ಸಿಲ್ಲ ವಿದ್ಯೆಗೆ. ಹಾಗೆ ನಮ್ಮ ವಯಸ್ಸು ಸಾಕಷ್ಟಿದೆ, ನನಗೆ ಇದಿಲ್ಲ, ಏನು ಮುಪ್ಪಿಲ್ಲ ಅನ್ನುವ ಒಂದು ದೃಷ್ಟಿಕೋನದಲ್ಲಿ ನಾವು ಈ ಹಣ ಮತ್ತು ವಿದ್ಯೆ ಸಂಪಾದನೆ, ನಿಮಗೆಲ್ಲ ಗೊತ್ತಿದೆ, ತುಂಬ 50 ದಾಟಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಹೊಸ ಸಂಸ್ಥೆ ಹುಟ್ಟು ಹಾಕೋಣ, ಒಂದು ಹೊಸ ವ್ಯಾಪಾರ ಕೈ ಹಾಕೋಣ, ಈ ಥರದ ಆಲೋಚನೆಗಳು ಬರಬೇಕು. ಅದು ತಪ್ಪಿಲ್ಲ ಅಂತ ಹೇಳುತ್ತೆ ಇದು ಉಕ್ತಿ. ಇನ್ನು ಧರ್ಮದ ವಿಚಾರದಲ್ಲಿ ಅದು ಹೇಳುತ್ತೆ, ಮೃತ್ಯು ಅಂತಕ್ಕಂಥದ್ದು ನನ್ನ ಜುಟ್ಟನ್ನೇ ಹಿಡ್ಕೊಂಡ್ಬಿಟ್ಟಿದೆ, ಈ ಕ್ಷಣಕ್ಕೆ ನನ್ನನ್ನು ಮರಣ ಮಾಡಲಿಕ್ಕೆ ಬರ್ತಾ ಇದೆ, ನನ್ನನ್ನು ಸಾಯಿಸ್ಲಿಕ್ಕೆ ಬರ್ತಾ ಇದೆ ಅಂತ ಭಾವಿಸಿ ಧರ್ಮದ ಆಚರಣೆ ಮಾಡಬೇಕಂತ. ಈ ಕ್ಷಣ ಈಗ ಮನಸ್ಸಿನಲ್ಲಿ ಬರುತ್ತೆ, ಆಮೇಲೆ ಮಾಡೋಣ, ಮತ್ತಾಮೇಲೆ ಆ ಥರ ಮುಂದೂಡಬಾರ್ದಂತೆ. ಈ ಕ್ಷಣ ಧರ್ಮ ಆಚರಿಸಬೇಕು ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥದ್ದು. ಧರ್ಮ ವಿಚಾರದಲ್ಲಿ ನಾವು ಯಾವಾಗಲೂ ಹಾಗೆ, ಈ ದಿವಸ ಏನೋ ಒಂದು ಧರ್ಮ ಕಾರ್ಯ, ಯಾರಿಗೊಂದು ಸಹಾಯ ಮಾಡೋಣ, ಏನೋ ಹೆಲ್ಪ್ ಮಾಡೋಣ, ಇನ್ಯಾವುದೋ ಸಂಸ್ಥೆಗೆ ಹೋಗಿ ಕೆಲಸ ಮಾಡೋಣ, ಸೇವೆ ಮಾಡೋಣ, ಈ ಥರದ ಮನಸ್ಸಿಗೆ ಇವತ್ತು ಬೇಡ ಬಿಡಿ, ಇವತ್ತೊಂದು ದಿವಸ, ಇವತ್ತು ಭಾನುವಾರ ಅಲ್ಲ, ಇವತ್ತು ನೆಮ್ಮದಿಯಾಗಿ ಮಲ್ಕೊಂಡ್ಬಿಟ್ಟು ನಾಳೆ ಸೋಮವಾರದಿಂದ ಶಿಸ್ತಾಗಿ ಶುರು ಮಾಡೋಣ ಅನ್ನೋದು ಮನಸ್ಸಿಗೆ ಬರ್ತದೆ. ನಾಳೆ ಬೆಳಗ್ಗೆ ಎದ್ದರೆ ಅದೇ ಕಥೆ, ತಿರ್ಗಿ ನಾಳೆ ಮಾಡಿ ನಾಡಿದ್ದು ಹೀಗೆ ಹೋಗುತ್ತೆ. ಅದು ಹಾಗೆ ಯೋಚನೆ ಮಾಡಬಾರ್ದು. ಏನೋ ದಾನ ಮಾಡುವ ಮನಸ್ಸು ಒಂದು ಸಲ ಮನಸ್ಸಿಗೆ ಬರುತ್ತೆ, ಆ ಕ್ಷಣ ನಾವು ಎದ್ದು ಹೋಗಿ ಕೊಟ್ಟು ಬಿಡಬೇಕು, ಎದ್ದು ಹೋಗಿ ಅಂತ ಧರ್ಮಾಚರಣೆ ಮಾಡಿಬಿಡಬೇಕು, ಯಾರಿಗೂ ಸಹಾಯ ಮಾಡಬೇಕು ತಕ್ಷಣ. ಈ ರೀತಿಯಲ್ಲಿ ಇವೆರಡನ್ನು ನಾವು ಮನಸ್ಸಿಗೆ ತಗೋಬೇಕು ಅನ್ನೋದನ್ನು ನಾವು ಹೇಳ್ತಕ್ಕಂಥ ಒಂದು ಹಿತೋಕ್ತಿ. ಇದು ಈ ವಾರದ ಒಂದು ಒಳ್ಳೆಯ ಮಾತು. ಸರಿ ಶಾಸ್ತ್ರಿಗಳ, ಒಂದು ಒಳ್ಳೆ ಮಾತನ್ನು ತಿಳಿಸ್ಕೊಟ್ರಿ. ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ಗಣೇಶ್ ಅವರು ಕಾರವಾರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಣೇಶ್ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಜನವರಿ 31. 31 ಜನವರಿ 21. 21 ಸಾರಿ 31 ಜನವರಿ 1994. ಸಮಯ 1:03. ಮಧ್ಯಾಹ್ನನಾ? ರಾತ್ರಿ. ಏನ್ ಪ್ರಶ್ನೆ ಇತ್ತು? ಅವರು BE ಮಾಡಿದ್ದಾನೆ, ಎಲ್ಲೂ ಕೆಲಸಕ್ಕೆ ಟ್ರೈ ಮಾಡ್ತಾ ಇಲ್ಲ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಗಣೇಶ್ ಅವರೇ, ನಿಮ್ಮ ಪ್ರಶ್ನೆ ಅರ್ಥ ಆಯಿತು. ಬ್ರೇಕ್ ಆಗ್ತಾ ಇದೆ, ನಿಮ್ಮ ವಾಯ್ಸು ಕತ್ತರಿಸಿ ಬರ್ತಾ ಇದೆ ಈ ಕಡೆಗೆ.
ಹೀಗಾಗಿ ಪ್ರಶ್ನೆ ಅರ್ಥ ಆಗಿದೆ, ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಇವರು ಉದ್ಯೋಗದ ಬಗ್ಗೆ ಪಾಪ ಕೆಲಸ ಹುಡುಕ್ತಾ ಇದ್ದಾರೆ, ಆದರೆ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಆತಂಕದಲ್ಲಿದ್ದೀರಾ. ನೋಡಿ, ಕರ್ಮಾಧಿಪತಿ ಇವರ ಜಾತಕದಲ್ಲಿ ವ್ಯಯಸ್ಥಾನದಲ್ಲಿದ್ದಾನೆ. ಕರ್ಮ ಯಾವ ಕೆಲಸವನ್ನು ತಂದುಕೊಡಬೇಕು ಆ ಅಧಿಪತಿ ವ್ಯಯಸ್ಥಾನದಲ್ಲಿದ್ದಾಗ ಸಹಜವಾಗಿ ಅಲೆದಾಟಗಳು, ಮನಸ್ಸಿಗೆ ಬೇಸರಗಳು ಉಂಟಾಗ್ತಕ್ಕಂಥದ್ದು, ಕಾರ್ಯವಿಘ್ನಗಳು, ಕಾರ್ಯಹೀನತೆ, ಅದರಿಂದ ದೂರ ಉಳಿತಕ್ಕಂಥದ್ದು, ಈ ಥರದ್ದೇ ಆಗುತ್ತೆ. ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಮತ್ತೆ ಮತ್ತೆ ಮರೀಚಿಕೆ ಮುಂದಕ್ಕೆ ಹೋಗ್ತಾನೆ ಇದೆ. ಆ ರೀತಿಯ ಒಂದು ಸಂದರ್ಭವನ್ನು ಈ ಜಾತಕದಲ್ಲಿ ಇದೆ. ಇದಕ್ಕೇನಪ್ಪ ಪರಿಹಾರ ಅಂದರೆ ನೋಡಿ, ಅವರಿಗೆ ಹೇಳ್ಕೊಳಕ್ಕೆ ಹೇಳಿ, ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇದು ತುಂಬ ತುಂಬ ಬಲವಾದ ಶಕ್ತಿಯುತವಾದ ಮಂತ್ರ. ಇದನ್ನು ಪ್ರತಿ ದಿವಸ 108 ಬಾರಿ ಅವರು ಹೇಳ್ಕೊಳ್ಳಿ, ಅನುಗ್ರಹ ಆಗುತ್ತೆ, ಅನುಕೂಲ ಆಗುತ್ತೆ. ಜೊತೆಗೆ ಅಮ್ಮನವರ ಸನ್ನಿಧಾನ ಇದ್ದರೆ ಪ್ರತಿ ಸೋಮವಾರ ಒಂದು ಸಣ್ಣಕ್ಕಿ ಪಾಯಸ ಮಾಡ್ತಾರೆ. ಆ ಸಣ್ಣಕ್ಕಿಯಲ್ಲಿ ಮಾಡಿರ್ತಕ್ಕಂಥ ಪಾಯಸ ನೈವೇದ್ಯ ಮಾಡಲಿಕ್ಕೆ ಹೇಳಿ ಮಾಡಿಸಿ ಅವ್ರ ಪ್ರಸಾದ ತಗೊಳ್ಳಿ. ಇದನ್ನು ಅವರು 11 ಸೋಮವಾರ ಮಾಡಬೇಕು. ಅಷ್ಟರಲ್ಲಿ ಬಹುಶಃ ಶತಪ್ರಯತ್ನ ಅಂದರೆ ಅವರ ಒಂದು ಈ ತಪಸ್ಸಿಗೆ ಖಂಡಿತ ಶೀಘ್ರ ಫಲ ಸಿಕ್ಬಿಡುತ್ತೆ. 100% ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವರಲಕ್ಷ್ಮಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವರಲಕ್ಷ್ಮಿ ಅವರೇ. ನಮಸ್ಕಾರ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮಾ. 29/7 86 ಮೇಷರಾಶಿ, ಭರಣಿ ನಕ್ಷತ್ರ, ಸಿಂಹ ಲಗ್ನ. ಸರಿ, ಏನ್ ಪ್ರಶ್ನೆ ಇತ್ತು? ಇದು ವಿವಾಹದ್ದು ಕೇಳ್ಬೇಕಾಯ್ತು ಮೇಡಮ್. ಸಮಯ ಹೇಳಿಮಾ. ಸಮಯ ಬೆಳಗ್ಗೆ 8:45. ಬೆಳಗ್ಗೆ 8:45. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಆಯ್ತು. ನಮಸ್ಕಾರ ವರಲಕ್ಷ್ಮಿ. ನಮಸ್ಕಾರ ಗುರುಜಿ. ನಮಸ್ಕಾರ. ವಿವಾಹದ ಬಗ್ಗೆ ಪ್ರಶ್ನೆ ಅಂತಂದ್ರಿ ಅಲ್ವಾ? ಗುರುಜಿ, ಒಳ್ಳೆ ಕಡೆ ಆಗುತ್ತಾ ಹೆಂಗೆ ನೋಡಿ ಗುರುಜಿ? ಇದು 1986. 86. ಹಾಂ, ನೋಡಿ, ಇಲ್ಲಿ ಯಾರು ವಿವಾಹ ಸ್ಥಾನ ಇದೆಯಲ್ಲ, ಅಂದರೆ ವಿವಾಹ ಏರ್ಪಾಡಾಗಲಿಕ್ಕೆ ಒಂದು ಸ್ಥಾನ ಅಂತ ಶಾಸ್ತ್ರದಲ್ಲಿದೆ. ಆ ಅಧಿಪತಿಯಾಗಿರ್ತಕ್ಕಂಥವನು ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗೆ ಶತ್ರುವಿನ ಮನೆ ಸೇರಿದ್ರೆ ಒಂದು ಯಾವುದೋ ಒಂದು ನಿರೀಕ್ಷೆ ಮಾಡುವಂಥ ಭಾವಾಧಿಪತಿ ಅಥವಾ ಆ ಸ್ಥಾನಾಧಿಪತಿ ಅದು ಸ್ವಲ್ಪ ಕಷ್ಟ. ಎಷ್ಟು ಹುಡುಕಿದ್ರು, ಎಷ್ಟು ಅಲದಾಡಿದ್ರು ಕಷ್ಟ ಆಗಿಬಿಡುತ್ತೆ. ಮತ್ತು ಏರ್ಪಾಡಾದರೂ ಅದು ಕತ್ತರಿಸಿ ಹೋಗ್ತಕ್ಕಂಥದ್ದು. ಯಾಕೆಂದರೆ ಅಷ್ಟಮಾಧಿಪತಿ ಗುರು ಬೇರೆ ಅಲ್ಲಿ ಸಪ್ತಮದಲ್ಲಿದ್ದಾನೆ, ವಿವಾಹ ಸ್ಥಾನದಲ್ಲಿ. ಇದು ಸ್ವಲ್ಪ ತೊಂದರೆ ಆಗಿದೆ. ನೋಡಿ, ಶನೈಶ್ಚರ ಹಾಗೂ ಗುರು, ಈ ಒಂದು ಗ್ರಹಗಳ ಶಾಂತಿ, ಶನೈಶ್ಚರ ಹಾಗೂ ಗುರುಗ್ರಹ ಶಾಂತಿ ಮಾಡಿಸಿದ್ರೆ ನೋಡಿಪ್ಪ, ಸುಲಭವಾಗಿ ಅವರ ಒಂದು ಸಮಾಧಾನಕರ ಫಲ ಅಂತೀವಲ್ಲ, ಅಂಥದ್ದು ಖಂಡಿತ ಉಂಟಾಗತ್ತೆ. ಹೀಗಾಗಿ ಶೀಘ್ರದಲ್ಲಿ ಆ ಗ್ರಹ ಶಾಂತಿ ಮಾಡಿಸಿ. ಶನೈಶ್ಚರ ಗುರು ಶಾಂತಿ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಪುಷ್ಪಲತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪುಷ್ಪಲತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 3/5/80. 3/5/80. 1980. ಸಮಯ? 80. ಸಮಯ ಗೊತ್ತಿಲ್ಲ ಮೇಡಮ್, ನೈಟೋ ಡೇನೋ, ಅದು ಸ್ವಲ್ಪ ಕನ್ಫರ್ಮ್ ಇಲ್ಲ. ಸರಿ, ಏನ್ ಪ್ರಶ್ನೆ ಇತ್ತು? ಹೆಂಗೆ ನಮ್ದು ಏನೋ ನಮ್ ಗಂಡನ ಮನೆ ಕಡೆಯಿಂದ ಪ್ರಾಪರ್ಟಿ ಬಂದಿಲ್ಲ, ಮನೆ ಸೈಟು ಏನೋ ಆಗಿಲ್ಲ, ನಮ್ಮ ಹೆಸರು ಬಲ್ಲ ಆಗುತ್ತೋ ಆಗಲ್ವೋ, ಮತ್ತೆ ಆರೋಗ್ಯ ಹದಗೆಟ್ಟಿದೆ, ಅದ್ರ ಕೇಳ್ಬೇಕಿತ್ತು. ಸರಿಮಾ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಪುಷ್ಪಲತಾ ಅವರೇ, ನಮಸ್ಕಾರ. ನಮಸ್ತೆ ಗುರುಗಳೇ. ನಮಸ್ಕಾರ. ತುಂಬಾ ಚೆನ್ನಾಗಿ ಹೇಳ್ತೀರಾ ಸರ್. ತುಂಬಾ ದಿನದಿಂದ ಟ್ರೈ ಮಾಡಿದ್ರೆ ಇವತ್ತು ಓದುವ ನೀವು ನಂಬರ್ ಸೇವ್ ಮಾಡ್ಕೊಂಡು ಇವತ್ತು ಸಿಗ್ತದೆ, ಅದೃಷ್ಟ ನನಗೆ. ಆಗ್ಲಿ, ಸಂತೋಷ. ತುಂಬಾ ಚೆನ್ನಾಗಿ ಹೇಳ್ತೀರಾ ಸರ್. ನನ್ಗೆ ಆರೋಗ್ಯ ಹದಗೆಟ್ಟಿದೆ, ಅದ್ರ ಬಗ್ಗೆ ಕೇಳ್ಬೇಕು. ನೋಡಿ, ನಿಮಗೆ ಈ ದಿನಾಂಕಕ್ಕೆ ನೀವು ಏನು ರಾಶಿ ನೋಡ್ತಾ ಇದ್ದೀರಾ ಸರ್? ನಿಮ್ಮ ರಾಶಿ ಏನು? ಕನ್ಯಾ ರಾಶಿ. ಪುಷ್ಪಲತಾ. ನೀವು ನಿಮ್ಮ ಹೆಸರಿನ ಪ್ರಕಾರ ನೋಡ್ತಾ ಇದ್ದೀರಾ. ನಿಮ್ಮ ಹೆಸರಿಗೆ ಅದು ಬರುತ್ತದೆ. ಆದರೆ ನೀವು ಹುಟ್ಟಿದ ದಿನಾಂಕ ಏನಕ್ಕೆ ಹೇಳಿದ್ರಿ 3/5/80, ಅದು ಸರಿ ಇದೆಯಾ? ಅದು ಅಮ್ಮ ಅವತ್ತಿನ ಕಾಲದಲ್ಲಿ ಅದು ಯಾವ ತರ ಇದ್ದಿದ್ರೋ ಗೊತ್ತಿಲ್ಲ. ಈಗ ಯೋಚನೆ ಬೇಡ. ಆಯ್ತು, ಈಗ ಆ ಸಂದರ್ಭದಲ್ಲಿ ವ್ಯವಹಾರ ನಾಮ ಅಂತ ನಿಮ್ಮ ಹೆಸರೇನೋ ಅದರ ರೀತಿಯಲ್ಲೇ ನೋಡ್ತಕ್ಕಂಥದ್ದು ಒಳ್ಳೆಯದು. ಈಗ ಕನ್ಯಾ ರಾಶಿಗೆ ಗಮನ ಇಟ್ಟು ನೋಡೋಣ, ಯಾಕೆಂದ್ರೆ ಅದು ಪ್ರಧಾನವಾಗಿ ನಿಮಗೆ ಅನ್ವಯ ಆಗುತ್ತೆ. ಅದೇ, ಈಗ ಕನ್ಯಾ ರಾಶಿಯವರಿಗೆ ಈಗ ಸ್ವಲ್ಪ ವೀಕ್ ಇದೆ. ರಾಶ್ಯಾಧಿಪತಿ ಕೂಡ ನೀಚನಾಗಿದ್ದಾನೆ. ಹೀಗಾಗಿ ಅದು ಮತ್ತು ರಾಹುಯುಕ್ತನಾಗಿದ್ದಾನೆ. ಪಾಪ ಬುಧ ಸ್ಥೈರ್ಯುತ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಜನ್ಮಾಧಿಪತಿ
ನಮ್ಮ ಪಾಪಗ್ರಹದ ಜೊತೆಗಿದ್ದು ಅವನು ಬಲಹೀನನಾಗಿದ್ದರೆ ಆರೋಗ್ಯದಲ್ಲಿ ತೊಡಕಾಗುತ್ತೆ, ಸ್ಕಿನ್ ಅಲರ್ಜೀಸ್ ಆಗುತ್ತೆ, ಉದರ ಬಾಧೆಯನ್ನು ಸೂಚಿಸ್ತಾ ಇದೆ, ತಲೆನೋವನ್ನು ಸೂಚಿಸ್ತಾ ಇದೆ. ಹೀಗೆ ದೇಹ ಸ್ವಲ್ಪ ಕೃಶವಾಗುತ್ತೆ. ಇಂಥದ್ದೊಂದು ಲಕ್ಷಣ ಇದೆ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ವಿಷ್ಣು ಸನ್ನಿಧಾನದಲ್ಲಿ, ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ, ವಿಷ್ಣುವಿಗೆ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ. ಸಾಧ್ಯವಾದರೆ ನರಸಿಂಹ ಸನ್ನಿಧಾನದಲ್ಲಿ ಮಾಡಿಸಿ. ತುಂಬ ಫಲಪ್ರದವಾಗಿರ್ತಕ್ಕಂಥದ್ದು ನರಸಿಂಹನ. ಗಂಡನ ಮನೆ ಕಡೆಯಿಂದ ಯಾವುದೇ ಪ್ರಾಪರ್ಟಿ ಬಂದಿಲ್ಲ ಸರ್. ನನ್ನ ಹೆಸರಲ್ಲಿ ಸೈಟು ಮನೆ ಆಗುತ್ತಾ ಇಲ್ವಾ? ನಿಮ್ಮ ಈಗ ತತ್ಕಾಲದಲ್ಲಿ ನಿಮಗೆ ಸ್ವಲ್ಪ ಬಲ ಕಡಿಮೆ ಇದೆ ನೋಡಿ. ನಾಳೆ ಜೂನ್ ನಂತರದಲ್ಲಿ ರಾಶ್ಯಾಧಿಪತಿ ಬಲವೂ ಬರ್ತದೆ, ಗುರುವು ಕರ್ಮಸ್ಥಾನಕ್ಕೆ ಬರ್ತಾನೆ. ಅಕ್ಟೋಬರಲ್ಲಿ ಗುರು ಸಾಕ್ಷಾತ್ ಯಾವುದು ನೀವು ಮನೆ ಅಂತ ಇದ್ದೀರೋ ಆ ಅಧಿಪತಿ ಲಾಭಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ ನಿಮಗೆ ಮನೆಯ ವಿಚಾರದಲ್ಲಿ ಒಂದು ಸಮಾಧಾನಕರ ಫಲ, ಅದು ನಿಮಗೊಂದು ಒಳ್ಳೆಯ ಲಾಭದಾಯಕವಾಗಿ ನಿಮಗೆ ಅಂದರೆ ನಿಮ್ಮ ಮನಸ್ಸು ಸಮಾಧಾನಿತವಾಗುವಂಥ ಉತ್ತರ ಸಿಗುತ್ತೆ, ಫಲ ಸಿಗುತ್ತೆ ಅಂತ ಅರ್ಥ. ಹೀಗಾಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರಲ್ಲಿ ಅನುಕೂಲ ಆಗುತ್ತೆ ಮನೆ ವಿಚಾರದಲ್ಲಿ. ಆರೋಗ್ಯ ವಿಚಾರಕ್ಕೆ ನರಸಿಂಹನ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. 2 ಒಳ್ಳೆಯ ಸರಳವಾದ ಪರಿಹಾರಗಳು ಮಾಡಿ ಅನುಕೂಲ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಕೃಷ್ಣ ಅವರು ಹೊಸಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕೃಷ್ಣ ಅವರೇ. ಹಲೋ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಅದೇ ನಮ್ಮ ಯಜಮಾನ್ರು ಫೋನ್ ಮಾಡಿದ್ ಮೇಡಮ್. ಹೌದಾ, ನಿಮ್ಮ ಹೆಸರೇನು? ನಮ್ಮ ಹೆಸರು ಪ್ರತಿಮಾ ಮೇಡಮ್. ಪ್ರತಿಮಾ. ಯಾರ ಬಗ್ಗೆ ಕೇಳಬೇಕು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 29/5/2006. 2006. ಸಮಯ ಸೋಮವಾರ ಸಂಜೆ 6:59. 6:59. ಏನ್ ಪ್ರಶ್ನೆ ಇತ್ತು? ವಿದ್ಯಾಭ್ಯಾಸದ ಬಗ್ಗೆ, ಆರೋಗ್ಯದ ಬಗ್ಗೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಪ್ರತಿಮಾ ಅವರೇ ನಮಸ್ಕಾರ. 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 ಮಗನ ಬಗ್ಗೆ, ಆರೋಗ್ಯದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ. ಎರಡು ಗಮನಿಸೋಣ. ಮೊದಲನೇದಾಗಿ ಅವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಲಕ್ಷಣ ಇದೆ. ವಿದ್ಯಾಭ್ಯಾಸಕ್ಕೂ ಅಷ್ಟೇ ಸ್ವಲ್ಪ ಈ ಫ್ರೆಂಡ್ಸ್ ಸರ್ಕಲ್ ಸ್ವಲ್ಪ ಗಮನ ಇಟ್ಕೊಳ್ಬೇಕು. ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾಗ ಬಹಳ ಬೇಗ ಬೇಡದ್ದರ ಕಡೆಗೆ ಆಕರ್ಷಣೆ ಬಂದುಬಿಡುತ್ತೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿ ಮಂಗಳವಾರ ಸ್ವಲ್ಪ ಉದ್ದು ದಾನ ಮಾಡಲಿಕ್ಕೆ ಹೇಳಿ. ನಿಮ್ಮ ಮಗನ ಕೈಲಿ ಮಾಡಿಸಿ, ಉದ್ದನ್ನು ತೊಗೊಂಡು ಹೋಗಿ ಕೊಟ್ಟು ನಮಸ್ಕಾರ ಹಾಕಿ ಉದ್ದಿನ ಬೇಳೆಯನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರಲಿ. ಅದು ತುಂಬ ಅನುಕೂಲ ಉಂಟು ಮಾಡಿಕೊಡುತ್ತೆ. ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚ ಅಂತ ಬರ್ತದೆ, ಅದನ್ನು ಕೇಳಿಸ್ಕೋಬೇಕು ಅಥವಾ ಹೇಳ್ಕೋಬೇಕು. ಹೇಳೋದು ಕಷ್ಟ ಆದರೆ ಕೇಳಿಸ್ಕೊಂಡ್ರೂ ಸಾಕಾಗುತ್ತೆ. ಇವೆರಡನ್ನು ಮಾಡಿ ಆರೋಗ್ಯವೂ ಸರಿ ಹೋಗುತ್ತೆ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯೂ ಬರುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಇಡೀ ವಾರ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಮೊದಲ 3 ರಾಶಿಗಳ ಮಾಹಿತಿ ತಿಳಿಸ್ಕೊಡೋದಾದ್ರೆ. ಗಮನಿಸ್ತಾ ಹೋಗೋಣ. ಈ ವಾರದಲ್ಲಿ ಚಂದ್ರನ ಸಂಚಾರ, ಮಾಂದಿ ಸಂಚಾರ ಇವುಗಳನ್ನು ಪ್ರಧಾನವಾಗಿ ಗಮನದಲ್ಲಿಟ್ಟುಕೊಂಡು ನೋಡ್ತಾ ಹೋಗೋಣ. ಮೇಷರಾಶಿಗೆ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸಹಕಾರ ಸಿಗುತ್ತೆ. ಪ್ರಯಾಣ, ಬೆಂಕಿ ಇವುಗಳ ವಿಚಾರದ್ದು ಸ್ವಲ್ಪ ಹುಷಾರಾಗಿರಬೇಕು. ಅದು ಮಾಂದಿ ಕಾರಣದಿಂದಾಗಿ ಆತ ನೋಡಿ ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಸ್ವಲ್ಪ ಕುಜನ ಜೊತೆಗೆ ಬೆರೆತಿರ್ತಾನೆ. ಹೀಗಾಗಿ ಆಗೇನಾಗುತ್ತೆ, ಬೆಂಕಿ ಸಂಬಂಧಿಗಳು, ಕೃಷಿ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರಿಗೆ ಏನಾದರೂ ಈ ಎಲೆಕ್ಟ್ರಿಕ್ ರಿಲೇಟೆಡ್ ಆಗಿರ್ತಕ್ಕಂಥ ತೊಡಕುಗಳು, ಅವಘಡಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಉಳಿದ ಹಾಗೆ ಕುಟುಂಬದಲ್ಲಿ ಹಣಕಾಸಿನ ಅನುಕೂಲ, ಇದೆಲ್ಲ ಚೆನ್ನಾಗಿದೆ. ಬಂಧು ಮಿತ್ರ ಸ್ವಲ್ಪ ಹುಷಾರಾಗಿ ಎಚ್ಚರ ವಹಿಸಬೇಕು. ಅವ್ರ ಹತ್ರ ಸಾಲ ತೊಗೊಳ್ಳೋದು ಅಥವಾ ಅವ್ರ ಹತ್ರ ಇನ್ನೇನೋ ಮಾತುಕತೆ, ಘರ್ಷಣೆಗಳಿಗೆ ತಿರುಗಿಬಿಡುತ್ತದೆ, ಯೂಟರ್ನ್ ತೊಗೊಂಡ್ಬಿಡುತ್ತೆ. ಹೀಗಾಗಿ ಆ ವಿಚಾರದಲ್ಲಿ ಮೇಷರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವಾರದ ಅಂತ್ಯಭಾಗದಲ್ಲಿ ಗುರುವಾರದಿಂದ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಹಣ, ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗುತ್ತೆ. ವೃತ್ತಿಯಲ್ಲಿ ಅಸಮಾಧಾನ ಇರ್ತಕ್ಕಂಥದ್ದು, ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಅಲೆದಾಟ, ಇನ್ನೊಬ್ಬರ ಚಾಕರಿಯಲ್ಲೇ ಕಳೆದೋಯ್ತಪ್ಪ ಸಮಯ ಅಂತಕ್ಕಂಥ ಒಂದು ಮನಸ್ಸಿಗೆ ಬೇಸರ ಇವುಗಳೆಲ್ಲ ಇದ್ದಾವೆ. ಗುರುವಾರದಿಂದ ಸ್ವಲ್ಪ ವೀಕ್ ಇದೆ. ಚಂದ್ರ ಕೂಡ ವೀಕಾಗ್ತಾ ಹೋಗ್ತಾನಲ್ವ, ಅಮಾವಾಸ್ಯೆ ಸಂದರ್ಭಕ್ಕೆ ಹೋಗ್ತಾ ಸಹಜವಾಗಿ ಮನಸ್ಸಿನ ಯಾವ ಶುಚಿತ್ವವೂ ಹಾಳಾಗುತ್ತೆ, ಸಮಾಧಾನವೂ ಹೋಗ್ಬಿಡುತ್ತೆ. ಇದು ಕಾರಣದಿಂದಾಗಿ ನೀವು ಏನಪ್ಪ ಮಾಡಬಹುದು, ಈಶ್ವರ ಸನ್ನಿಧಾನದಲ್ಲಿ ಮೇಷರಾಶಿಯವರು ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ತೀರ್ಥ ಸೇವನೆ ಮಾಡಿ. ಪ್ರತಿ ದಿವಸ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ವಾರ ಇಡೀ ಹೋದರೆ ತುಂಬ ಒಳ್ಳೆಯದು. ವಾರದ ಆದಿಯಲ್ಲಿ ಬೆಂಕಿ ರಿಲೇಟೆಡ್ ಆಗಿರ್ತಕ್ಕಂತಹ ಸಮಸ್ಯೆಗಳಿದ್ದಾವೆ. ವಾರದ ಅಂತ್ಯದ ವೇಳೆಗೆ ನೀರು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳಿದ್ದಾವೆ, ಸ್ವಲ್ಪ ಹುಷಾರು. ಇನ್ನು ವೃಷಭಕ್ಕೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಧರ್ಮ, ಗುರು, ದೇವತಾ ಕಾರ್ಯಗಳು
ವೃತ್ತಿಯಲ್ಲಿ ಹಿರಿಯರಿಂದ ಸಹಕಾರಗಳು, ಸ್ತ್ರೀಯರಿಂದ ಸಹಕಾರಗಳು ಇವೆಲ್ಲ ಚೆನ್ನಾಗಿದೆ. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ, ಕಿವಿ, ಕೊರಳು, ಗಂಟಲು ಈ ಭಾಗದಲ್ಲಿ ಇಲ್ಲಿ ಮಾಂದಿ ಕುಚ ಸಂಚರಿಸ್ತಾರೆ. ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸವಾಗುತ್ತೆ, ಭಯ ಉಂಟಾಗುತ್ತೆ, ಆತಂಕ ಉಂಟಾಗುತ್ತೆ, ಅಚಾನಕ್ ಬರ್ತಕ್ಕಂಥ ತೊಂದರೆಗಳು, ಆಗಂತುಕ ಸಮಸ್ಯೆಗಳು ಅವುಗಳು ನಿಮ್ಮನ್ನು ಸ್ವಲ್ಪ ಕಾಡಬಹುದು, ಭ್ರಾಂತಿ ಉಂಟು ಮಾಡಬಹುದು. ಸ್ವಲ್ಪ ಗಮನ ಇರಲಿ. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಏನೂ ತೊಡಕಿಲ್ಲ, ಸಾಗುತ್ತೆ. ಸ್ತ್ರೀಯರಿಂದ ಸಹಕಾರಗಳು ಸಿಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಪರಸ್ಪರ ಸ್ತ್ರೀಯರು ಒಂದು ರೀತಿಯಲ್ಲಿ ಸ್ನೇಹಮಯವಾಗಿರತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವೃತ್ತಿಯಲ್ಲಿ ವಿಶೇಷವಾದ ಲಾಭ ಕಾಣ್ತೀರಾ, ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥ ಸಾಧ್ಯತೆ, ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ, ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಬಾಧೆ ಅದು 2 ಇದೆ ನೋಡಿ. ಪುರುಷರಿಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತಕ್ಕಂಥ, ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಚಂದ್ರ ಬಲಹೀನನಾಗ್ಬಿಡ್ತಾನೆ. ಈ ಕಾರಣದಿಂದ ಲಾಭದಲ್ಲಿರ್ತಾನೆ, ಆದರೂ ಬಲಹೀನವಾದಾಗ ನೋಡಿ ಅದು ಗಂಟಲು ಬಾಧೆ ನಿಮಗೂ ಕೂಡ ಕಿವಿ, ಗಂಟಲು ಈ ಭಾಗಗಳಲ್ಲಿ ಮತ್ತು ಕಾಲಿನ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಇಂಥದ್ದನ್ನು ಸೂಚಿಸ್ತಾ ಇದೆ. ಪ್ರಧಾನವಾಗಿ ಈ ವಾರ ವೃಷಭ ರಾಶಿಯವರು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರನ್ನು ಕಾಣ್ತೀರಾ. ಈ ಕಾರಣದಿಂದಾಗಿ ದುರ್ಗಾ ಕವಚ ಹೇಳ್ಕೊಳ್ಳೋದು, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಇವೆರಡೂ ತುಂಬ ಒಳ್ಳೆಯದು. ಈ ಒಂದು ಪ್ರಾರ್ಥನೆಯನ್ನು ತಾವು ಮಾಡಿ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ಹಣ, ಆಹಾರ ವ್ಯತ್ಯಾಸ ಸ್ವಲ್ಪ, ಅಲ್ಲಿ ಚಂದ್ರ ಅಷ್ಟಮದಲ್ಲಿ ಸಂಚರಿಸ್ತಾನೆ, ದ್ವಿತೀಯದಲ್ಲಿ ಕುಜಮಾಂದಿಯರಿರ್ತಾರೆ. ಹೀಗಾಗಿ ಖಾರ ಪದಾರ್ಥ ತಿನ್ನೋದು, ಬಿಸಿ ಬಿಸಿ, ಆಮೇಲೆ ಬೇಗ ಬೇಗ ತಿಂದ್ಬಿಡೋದು, ಈ ಥರದ್ದು ಅವಸರದಲ್ಲಿ ತಿನ್ನಬಹುದು. ನೀವು ಅವಸರದಲ್ಲಿ ಜೀರ್ಣ ಆಗಲ್ಲ. ಹೀಗಾಗಿ ಇದನ್ನು ತಲೆಯಲ್ಲಿ ಇಟ್ಟುಕೊಳ್ಬೇಕು. ವಾರದಲ್ಲಿ ನಿಮಗಿರ್ತಕ್ಕಂತಹ ತೊಡಕದು, ಏನೋ ಅರ್ಜೆನ್ಸಿ, ಏನೋ ಆತುರ, ಇವುಗಳಿಂದಾಗಿ ಹೊರಟು ಬಿಡಬೇಕು ಅನ್ನೋ ಆ ಲಘು ಬಗೆಯಲ್ಲಿ ತಿಂದು ವ್ಯತ್ಯಾಸ ಮಾಡ್ಕೊಳ್ತೀರಾ, ಅದು ಪ್ರಧಾನ. ಮತ್ತು ಮಾತು ಹೊರಟ ಯಾರೋ ಏನೋ ಅಂದ್ಬಿಟ್ರು ಅಂತ ರಿಯಾಕ್ಟ್ ಮಾಡಲಿಕ್ಕೆ ಹೋಗ್ತೀರಾ, ಅದು ನಿಮಗೆ ತೊಂದರೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಮಂಗಳವಾರ ಬುಧವಾರ ಸಮಾಧಾನವಾಗಿರಿ. ಇನ್ನು ಮಿಥುನ ರಾಶಿಯವರಿಗೆ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ಅಲ್ಲಿ ಚಂದ್ರ ಸಂಪೂರ್ಣವಾಗಿ ದುರ್ಬಲನಾಗ್ತಾನೆ, ಶುಕ್ರನ ಬಲ ಚೆನ್ನಾಗಿದೆ. ಹೀಗಾಗಿ ವಸ್ತ್ರಾಭರಣ ವ್ಯಾಪಾರದಲ್ಲಿ ಲಾಭ ಇದೆ. ಆದರೆ ಮಾತಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಆಹಾರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗೇ ಇರಬೇಕು ನೀವು. ಈ ವಾರ ವಸ್ತ್ರಾಭರಣ ತುಂಬ ಚೆನ್ನಾಗಿದೆ, ಮಾತು ಸ್ವಲ್ಪ ಒರಟು, ಅದರಿಂದಾಗಿ ತೊಂದರೆಗಳು ಇದನ್ನು ಅನುಭವಿಸೋ ಸಾಧ್ಯತೆ ಇದೆ. ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ತ್ರೀಯರಿಗೂ ಕೂಡ ಒಂದು ಸಮಾಧಾನ ಇದೆ, ಇಲ್ಲ ಅಂತಲ್ಲ. ಮತ್ತು ರವಿ ಶನಿವಾರದ ವೇಳೆಗೆ ಒಂದು ಲಾಭದಾಯಕ ಒಂದು ಲಕ್ಷಣವೂ ಇದೆ. ಹೀಗಾಗಿ ಚೆನ್ನಾಗಿದೆ, ಮಧ್ಯಮ ಸ್ತರದಲ್ಲಿ ಅನುಕೂಲ ಆಗುತ್ತೆ. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಅನ್ನ ಸೇವಿಸುವ ಮುನ್ನ ನಾವು ತಟ್ಟೆ ಮುಂದೆ ಕೂತಾಗ ಅನ್ನಪೂರ್ಣೇಶ್ವರಿ ಸ್ಮರಣೆ ಮಾಡಿ ಆಹಾರ ಸೇವಿಸೋದ್ರಿಂದ ಅನ್ನ ಅಮೃತವಾಗುತ್ತೆ, ಆಗ ಮನಸ್ಸು ಕೂಡ ಶಾಂತವಾಗುತ್ತೆ. ಇದನ್ನು ಮಾಡಿ ಮಿಥುನ ರಾಶಿ. ಆನಂದ್ ರಾಜ್ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆನಂದ್ ರಾಜ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 28/4/2004 ಮೇಡಮ್. 28/4/2004 ಮಧ್ಯಾಹ್ನ 3 ಗಂಟೆ ಮೇಡಮ್. ಮಧ್ಯಾಹ್ನ 3 ಗಂಟೆ. ಏನ್ ಪ್ರಶ್ನೆ ಇತ್ತು? ಮಗನ ಭವಿಷ್ಯದ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಆನಂದ್ ಅವರೇ. ನಮಸ್ಕಾರ ಗುರು. ನಮಸ್ಕಾರ. ಇವರ ಹೇಗಿದೆ ಮುಂದೆ ಅಂತಲ್ವಾ, ವಿದ್ಯಾಭ್ಯಾಸ, ಹೈಯರ್ ಸ್ಟಡೀಸ್ ನೋಡಿ. ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಶನೈಶ್ಚರ ಕರ್ಮಸ್ಥಾನದಲ್ಲಿದ್ದಾನೆ, ಮಿತ್ರ ನಕ್ಷತ್ರದಲ್ಲಿದ್ದಾನೆ, ತುಂಬ ಒಳ್ಳೆಯದು. ಈಗ ಪ್ರಸ್ತುತ ಇವರಿಗೆ ನಡೀತಾ ಇರೋ ಸಮಯ ಶುಕ್ರದಶೆಯಲ್ಲಿ. ಈಗ ರವಿಭುಕ್ತಿ ಕಳೆದು ಚಂದ್ರ ಪ್ರಾರಂಭವಾಗಿದೆ. ಚಂದ್ರ ಕೂಡ ನವಮಿ ಶುಕ್ಲ ಪಕ್ಷ, ಚಂದ್ರ ಇರತಕ್ಕಂತಹ ಸ್ಥಾನ ಅದು ಸ್ವಕ್ಷೇತ್ರ, ತುಂಬ ಚೆನ್ನಾಗಿದೆ. ಇವರು ಪ್ರಯತ್ನ ಪಟ್ಟರೆ ಅಗ್ರಿಕಲ್ಚರ್ ರಿಲೇಟೆಡ್, ಕೃಷಿ ಜಲಜಾಂಗನಾಶ್ರಯಾಶ್ಚ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಕೃಷಿಗೆ ಸಂಬಂಧಿಸಿರ್ತಕ್ಕಂಥದ್ದು, ನೀರಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಮತ್ತು ಈ ಯಾವುದನ್ನು ಸ್ತ್ರೀಯರ ಉಡುಗೆ ತೊಡುಗೆ ಇಂಥ ಡಿಸೈನಿಂಗ್ ಫೀಲ್ಡ್ಸ್ ಅಂತೀವಲ್ಲ ಅದು ಆಗುತ್ತೆ. ಫುಡ್ ರಿಲೇಟೆಡ್, ಯಾವುದನ್ನು ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತಾರೋ ಅಂಥದ್ದು, ಇವುಗಳನ್ನ ಆಯ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಅದರ ಒಳ್ಳೆಯ ಸಂಪಾದನೆ ಆಗುತ್ತೆ. ಆ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಲಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಶಾಂಕ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಶಾಂಕ್ ಅವರೇ. ನಮಸ್ತೆ. ಯಾರು ಮಾತಾಡ್ತಾ ಇರೋದು? ಶಶಾಂಕ್ ಅಂತ ಹೇಳಿ, ದಾವಣಗೆರೆಯಿಂದ. ಏನ್ ಪ್ರಶ್ನೆ ಇತ್ತು? ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆ. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 10/3/2002. 10/3/2002 ಮಧ್ಯಾಹ್ನ 3 ಗಂಟೆಗೆ. ಮಧ್ಯಾಹ್ನ 3 ಗಂಟೆ. ಏನ್ ಪ್ರಶ್ನೆ ಇತ್ತು? ಆರೋಗ್ಯದ ಬಗ್ಗೆ. ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಹೇಳಿ ಆರೋಗ್ಯದ ಬಹಳ ತೊಂದರೆ ಆಗ್ತದೆ. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶಶಾಂಕ್ ಅವರೇ. ನಮಸ್ಕಾರ ಗುರು. ನಮಸ್ಕಾರ. ಆರೋಗ್ಯದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ?
ನೋಡಿ, ಈಗ ರಾಹು ದಶೆಯಲ್ಲಿ ತಮಗೆ ಬುಧನ ಒಂದು ಭುಕ್ತಿ ನಡೀತಾ ಇದೆ. ಇದು ಬಹಳ ಮುಖ್ಯ. ಒಂದು ಜಾತಕದಲ್ಲಿ ಆ್ಯಕ್ಚುಲಾಗಿ ಏನಾಗ್ತಾ ಇದೆ ನನಗೆ ಸಮಸ್ಯೆ ಅನ್ನೋದು ಗೊತ್ತಾಗೋದು ದಶಾಭುಕ್ತಿ ಇವುಗಳಿಂದಾಗಿ. ಯಾಕಂದರೆ ಯಾವ ಗ್ರಹದ ಕಾಲ ಟೈಮ್ ನಡೀತಾ ಇದೆಯೋ ಅವರಿಂದಾಗಿ ನಮಗೆ ಅವರು ಯಾವ ಸ್ಥಿತಿಯಲ್ಲಿದ್ದಾರೋ ಅದು ತೊಂದರೆ ಅಂತ. ಈಗ ಬುಧನ್ ನಡೀತಾ ಇದೆ. ಬುಧ ಅಟ್ ಪ್ರೆಸೆಂಟ್ ಈಗ ಅವನು ನೀಚ ಸ್ಥಾನದಲ್ಲಿ ಪಾಪ ಇದ್ದಾನೆ. ನಿಮ್ಮ ಜಾತಕದಲ್ಲಿ ಆತ ಅಷ್ಟಮ ಸ್ಥಾನದಲ್ಲಿ ಇದ್ದಾನೆ. ಇದು ಪ್ರಾಬ್ಲಮ್, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರೋದಕ್ಕೆ. ಒಂದು ಸಾಧ್ಯವಾದರೆ ಧನ್ವಂತರಿ ಪ್ರಾರ್ಥನೆ, ಇಲ್ಲಾಂದರೆ ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕ. ಸರಳವಾಗಿ ಹೇಳಬೇಕು ಅಂದರೆ ಬುಧ ಕವಚವನ್ನು ಕೇಳಿಸ್ಕೊಳ್ಳೋದು. ಪ್ರತಿ ದಿವಸ ನೀವು ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಸಂಬಂಧಿ ಆರಾಧನೆಗಳನ್ನು ಮಾಡೋದು. ವಿಷ್ಣು ಸನ್ನಿಧಾನಕ್ಕೆ ಹೋಗಿ ನೀವು ಅಲ್ಲಿ ಅಭಿಷೇಕವನ್ನು ಮಾಡಿಸಿ ತೀರ್ಥ ಸ್ವಲ್ಪ ಸೇವನೆ ಮಾಡೋದು. ಇವುಗಳಿಂದ ನಿಮ್ಮ ಆರೋಗ್ಯ ಖಂಡಿತ ಸರಿ ಹೋಗುತ್ತೆ. ಬುಧ ಕವಚ ಅಂತ ನೀವು ಮೊಬೈಲಲ್ಲಿ ಇಂಟರ್ನೆಟ್ಟೆಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ ಬುಧ ಕವಚ. ಅದನ್ನು ಕೇಳಿಸ್ಕೊಳ್ಳಿ. ನೀವು ಹೇಳ್ಕೊಳ್ಳೋದು ಕಷ್ಟ ಆದರೆ ಕೇಳಿಸ್ಕೊಂಬಿಡಿ, ಅದು ಖಂಡಿತ ಅನುಕೂಲ ಮಾಡಿಕೊಡುತ್ತೆ. ಕ್ರಮೇಣ ನೀವೊಂದು 10-15 ದಿನ ಇದನ್ನು ನಿರಂತರವಾಗಿ ಕೇಳಿದ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಬಲ ಬರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ. ಇನ್ನು ಮುಂದಿನ ರಾಶಿಗಳಾಗಿರುವ ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಹೇಗಿದೆ? ಕರ್ಕಟಕ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ನೋಡಿ, ರಾಶ್ಯಾಧಿಪತಿ ಚಂದ್ರ, ಅವನ ಬಲದ ಮೇಲೆ ನೋಡ್ತಾ ಹೋಗೋಣ. ವೃತ್ತಿಯಲ್ಲಿ ನೋಡಿ, ನಿಮ್ಮ ರಾಶಿಯಲ್ಲಿ ರವಿ ಬಲಿಷ್ಠನಾಗಿದ್ದ ಧನಾಧಿಪತಿ. ಇದು ತುಂಬ ಬಲ ಕೊಡುತ್ತೆ. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲವೂ ಉಂಟಾಗುತ್ತೆ. ರಾಜಕೀಯ, ಸರ್ಕಾರಿ ಕ್ಷೇತ್ರ, ಇಂತಹ ಕ್ಷೇತ್ರದಲ್ಲಿ ಇರೋರಿಗೆಲ್ಲ ತುಂಬ ಲಾಭದಾಯಕವಾಗಿರ್ತದೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಚರ್ಮ, ತಲೆಯ ಭಾಗದಲ್ಲಿ ತೊಂದರೆಗಳು ಬರ್ತಕ್ಕಂಥದ್ದು. ಎಷ್ಟೋ ಬಾರಿ ತಲೆಯಲ್ಲೇ ಒಂಥರ ಕಿರಿಕಿರಿ ಇಚ್ಚಿಂಗ್ ಆಗ್ತಾ ಇರುತ್ತಲ್ಲ, ಆ ಥರದ ಒಂದು ಲಕ್ಷಣ ಸೂಚಿಸ್ತಾ ಇದೆ ನಿಮಗೆ ಮಂಗಳವಾರ ಬುಧವಾರದಲ್ಲಿ. ಆ ಥರದ್ದು ಒಂದು ಸಮಸ್ಯೆ ಎದುರಾಗಬಹುದು. ಸ್ವಲ್ಪ ಹುಷಾರು. ಮತ್ತು ತಲೆನೋವು, ತುಂಬ ಹೆಡ್ಡೇಕು, ಅದು ಸಹಿಸ್ಕೊಳ್ಳೋಕ್ಕಾಗಲ್ಲ. ಆ ಥರದ ಸಾಧ್ಯತೆ ಕೂಡ ಬರುತ್ತೆ ನಿಮಗೆ. ಸ್ವಲ್ಪ ಶಿರೋ ಊರ್ಧ್ವಾಂಗ ರೋಗ ಅಂತ ಕರೀತಾರೆ ಅದನ್ನು. ಅದರ ಹೊರತಾಗಿ ಸಂಗಾತಿಯಿಂದ ಸಹಕಾರ ತುಂಬ ಸಪೋರ್ಟ್ ಸಿಗುತ್ತೆ, ಅನುಕೂಲ ಆಗುತ್ತೆ. ತಕ್ಷಣ ಏನೋ ಒಂದಾದರೆ ಹಾಸ್ಪಿಟ್ಲಿಗೆ ಆಯಿತು ಹೋಗೋಣ ಅಂತ. ರಾತ್ರಿ ಕೆಲವರಿಗೆ ಏನಾಗುತ್ತೆ, ಪಾಪ ರಾತ್ರಿ ಎಲ್ಲೋ ಶುರು ಆಗಿಬಿಡುತ್ತೆ 12 ಗಂಟೆ ಹಾಗೆ ನಿದ್ದೆ ಆದರೆ ಎದ್ದು ಹೋಗಬೇಕಾಗತ್ತೆ. ಆದರೆ ಅದು ಆವಾಗ ಶಾಂತತೆ ಬೇಕು. ಪಾಪ ನೋವಿಂದ ಬಳಲ್ತಾ ಇದ್ದಾರೆ, ಕರ್ಕೊಂಡು ಹೋಗೋಣ ಅನ್ನೋ ಒಂದು ಗುಣ ಬೇಕಾಗುತ್ತೆ. ಅದು ಆ ಥರದ್ದೊಂದು ಸಹಕಾರ ಖಂಡಿತ ಸಿಗುತ್ತೆ. ಅಂದರೆ ಕ್ಲಿಷ್ಟವಾಗಿದ್ದೀರಾ ಅಂದಾಗ ಹೆಲ್ಪ್ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಕರ್ಕಟಕ ರಾಶಿಯವರಿಗೆ ಚಂದ್ರ ಸ್ವಲ್ಪ ವೀಕ್ ಆಗ್ತಾ ಹೋಗ್ತಾನೆ, ರಾಶಿಯಾಧಿಪತಿ. ಹೀಗಾಗಿ ವೃತ್ತಿಯಲ್ಲಿ ಅಧಿಕಾರ ಬರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಿರಿಯರಿಂದ ಲಾಭ, ಸಹಾಯ, ಕೆಲಸದಲ್ಲಿ ಅನುಕೂಲ. ಕೆಲಸದಲ್ಲಿ ಹಿರಿಯರಿಂದ, ಹಿರಿಯರು, ಗುರು ಸಮಾನರು ಅಂತ ಇರ್ತಾರಲ್ಲ, ಅಂಥವರಿಂದ ಸಹಕಾರಗಳು, ಇವೆಲ್ಲ ತುಂಬ ಚೆನ್ನಾಗಿದೆ. ಆರೋಗ್ಯ ಮಾತ್ರ ಈ ಒಂದು ವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ತಗೋಬೇಕು. ದುರ್ಗಾ ಸನ್ನಿಧಾನದಲ್ಲಿ ಅಕ್ಕಿ ಸಮರ್ಪಣೆ ಮಾಡಿ, ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಅದು ತುಂಬ ಒಳ್ಳೆಯದು ಕರ್ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ರಾಶ್ಯಾಧಿಪತಿಯ ಬಲ ಇದೆ. ಚಂದ್ರ ಸ್ವಲ್ಪ ಷಷ್ಠದಲ್ಲಿ ಸಂಚರಿಸ್ತಾನೆ, ಇದು ತೊಂದರೆ. ಈ ಕಾರಣದಿಂದಾಗಿ ಸ್ವಲ್ಪ ನೀವು ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ವ್ಯಯ, ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ಇಂತಹ ಲಕ್ಷಣ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಗುರುತರವಾದ ಜವಾಬ್ದಾರಿ ಸಿಗುತ್ತೆ, ಅದನ್ನು ನಿಭಾಯಿಸ್ತೀರಾ ಕೂಡ, ಅದರಲ್ಲಿ ಸಂಶಯ ಇಲ್ಲ. ಸ್ನೇಹಿತರು, ಬಂಧುಗಳಿಂದ ಹೆಚ್ಚಿನ ವ್ಯಯ, ಕಾಲಿಗೆ ಪೆಟ್ಟು, ಬೆಂಕಿ ಸಮಸ್ಯೆಗಳು, ಕಾಲು ಉಗುರು ತಾಗಿಸ್ಕೊಳ್ತಕ್ಕಂಥದ್ದು, ಈ ಥರದ್ದೆಲ್ಲ ಲಕ್ಷಣ ಇದೆ ಸಿಂಹರಾಶಿಯವರಿಗೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ಮುಂದೆ ಚಂದ್ರನ ಸಂಚಾರ ಸಪ್ತಮದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ನಿಮಗೆ ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕ, ಮನಸ್ಸಿಗೆ ಬೇಸರ, ಇಂಥದ್ದೊಂದು ಲಕ್ಷಣ ಸೂಚಿಸುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸ ಸೂಚಿಸ್ತಾ ಇದೆ. ಗುರುವಾರದಿಂದ ಮುಂದೆ ನಿಮಗೆ, ಏಕೆಂದರೆ ರಾಷ್ಟ್ರಾಧಿಪತಿ ಜೊತೆಗೆ ಮಾಂದ್ಯ ಸಂಚರಿಸ್ತಾನೆ, ಗುರು ಜೊತೆಗೆ ಮಾಂದ್ಯ ಸಂಚರಿಸ್ತಾನೆ. ಕೆಲಸದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾವುದೋ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಆ ಜವಾಬ್ದಾರಿ ಕಷ್ಟ ಆಗಿಬಿಡುತ್ತೆ ನಿಮಗೆ, ಅದರಿಂದ ಏನೋ ತೊಂದರೆಗಳು, ಇಂಥದ್ದೆಲ್ಲ ಲಕ್ಷಣ ಇದೆ. ಇದರ ಹೊರತಾಗಿ ನಾನು ಒಂದಷ್ಟು ಹೇಳ್ತಾ ಇದ್ದೀನಿ. ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಕೊನೆಯಲ್ಲಿ ಇದಕ್ಕೇನಪ್ಪ ಪರಿಹಾರ ಅಂತಂದರೆ, ನೀವು ಕೂಡ ಶಿವ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ಆದಿತ್ಯ ಹೃದಯ ಹೇಳ್ಕೊಳ್ಳಿ. ಇವೆರಡು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ಏನು ಅಂಥ ಪ್ರಮಾದ ಇಲ್ಲ, ಯಾಕೆಂದರೆ ರಾಶ್ಯಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಬಲಿಷ್ಠನಾಗಿದ್ದಾಗ ಆಗ್ತಕ್ಕಂಥ ತೊಡಕುಗಳೆಲ್ಲ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಇರುತ್ತೆ. ಹೀಗಾಗಿ ಚೇತರಿಸ್ಕೊಳ್ಳೋ ಶಕ್ತಿ ಖಂಡಿತ ಇದೆ. ಇನ್ನು ಕನ್ಯಾ ರಾಶಿ ಗಮನಿಸೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಮಕ್ಕಳಿಂದ ಸಮಾಧಾನ, ಸಂತೋಷ ತುಂಬ ಚೆನ್ನಾಗಿದೆ. ಬೆಂಕಿ, ಲೋಹ ಇಂಥ ವಿಚಾರಗಳಲ್ಲಿ ಲಾಭ ಬರ್ತಕ್ಕಂಥದ್ದು. ಆ ಕ್ಷೇತ್ರದಲ್ಲಿ ಒಂದು ಗ್ಯಾರೇಜ್ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಪಾಪ ಅಲ್ಲಿ ವಿಶೇಷವಾಗಿ ಈ ವಾರ ನಾನು ತುಂಬ ಹೆಚ್ಚಿನ ವಾಹನಗಳನ್ನು ನೋಡಿದ್ದಾಯಿತು ಅಂತ, ಅದರಿಂದ ಲಾಭ, ಆ ಥರದ್ದೆಲ್ಲ ಲಕ್ಷಣ ಚೆನ್ನಾಗಿದೆ. ಮತ್ತು ಇನ್ನು ಚಂದ್ರನ ಸಂಚಾರ ಕನ್ಯಾ ರಾಶಿಯವರಿಗೆ ಪಂಚಮದಲ್ಲಿ ಸಂಚರಿಸೋದ್ರಿಂದ ಹೀಗಾಗಿ ಸ್ತ್ರೀಯರಿಗೆ ಅಧಿಕ ಬುದ್ಧಿ ಚುರುಕಾಗಿರುತ್ತದೆ. ಆ ಥರದ್ದೆಲ್ಲ ಚೆನ್ನಾಗಿದೆ. ಧರ್ಮ ಕಾರ್ಯಗಳಲ್ಲಿ ಗೌರವ, ಆಸಕ್ತಿ ಬರ್ತದೆ. ಚೆನ್ನಾಗಿದೆ ಇವರೇ. ಮೊದಲ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ
ಅಂದರೆ ಗುರುವಾರದಿಂದ ಮುಂದೆ ಸ್ತ್ರೀಯರಿಗೆ ಸ್ವಲ್ಪ ಸಾಲ, ಶತ್ರುಬಾಧೆ, ದಾಂಪತ್ಯದಲ್ಲಿ ಕಿರಿಕಿರಿಗಳು, ಮನಸ್ತಾಪಗಳು, ಸಣ್ಣದು ಒಂದು ಟೀಯಿಂದ ಶುರುವಾಗುತ್ತೆ ಮನೆಯಲ್ಲಿ, ಆ ಥರದ ಸಾಧ್ಯತೆ ಇದೆ. ಹೆಚ್ಚಾಗಿ ಸ್ವಲ್ಪ ಹುಷಾರು, ಅದ್ರ ಕಡೆ ಗಮನ ತೆಗೆದುಕೊಳ್ಳಿ. ಮತ್ತು ವಸ್ತು ನಷ್ಟ ಆಗ್ತಕ್ಕಂಥದ್ದು, ನೀರಿನ ಸಮಸ್ಯೆಗಳು, ಕಂಟಕಗಳು, ಸರ್ಕಾರಿ ಕ್ಷೇತ್ರಗಳಲ್ಲಿ ಪ್ರಮಾದಗಳು, ಅಲ್ಲಿ ಏನೋ ಒಂದು ಆರೋಪ ಬಂದುಬಿಡ್ತಕ್ಕಂಥದ್ದು, ಅಲ್ಲೇನೋ ಅವಮಾನ ಸಂದರ್ಭ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರಿ ನಿಮ್ಮ ಕೆಲಸದ ಸ್ಥಳದಲ್ಲಿ. ಪರಿಹಾರಕ್ಕೆ ಏನಪ್ಪ ಅಂತಂದರೆ, ಈಶ್ವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ, ಹಾಲು ಮತ್ತು ಅಕ್ಕಿ ಎರಡೂ ಕೊಡಬಹುದು. ಹಾಲು, ಅಕ್ಕಿ ಇದನ್ನು ಸಮರ್ಪಣೆ ಮಾಡಿ, ಇದು ತುಂಬ ಸಹಾಯವಾಗುತ್ತೆ. ಲಕ್ಷ್ಮಮ್ಮ ಅವರು ಬಿಡದಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಮ್ಮ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕು? ನಮ್ಮ ಅಣ್ಣನ ಬಗ್ಗೆ ಕೇಳಬೇಕು. ಅಣ್ಣನ ಬಗ್ಗೆನಾ? ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮಾ. 7/8/1995. 7/8/1995. ಸಮಯ 8:30 ಸಂಜೆ. 8:30 ಸಂಜೆ. ಏನ್ ಪ್ರಶ್ನೆ ಇತ್ತು? ಮದ್ವೆ ಬಗ್ಗೆ ಕೇಳಬೇಕಿತ್ತು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಲಕ್ಷ್ಮಮ್ಮರೇ. ನಮಸ್ಕಾರ. ನಮಸ್ಕಾರ. ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ? ನೋಡಿ, ವಿವಾಹಕ್ಕೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಅಲ್ಲಿ ಅಷ್ಟಮಾಧಿಪತಿ, ಯಾರು ನಷ್ಟದ ಅಧಿಪತಿನೋ ಅವನು ಬಂದು ವಿವಾಹ ಸ್ಥಾನದಲ್ಲಿ ಕೂತ್ಬಿಟ್ಟಿದ್ದಾನೆ ಬುಧ, ಮತ್ತು ಅಷ್ಟಮದಲ್ಲಿ ಕುಜ ಇರತಕ್ಕಂಥದ್ದು, ಇವೆರಡೂ ಸ್ವಲ್ಪ ತೊಂದರೆ. ಹೀಗಾಗಿ ಕುಜ ಬುಧ ಯಾವ ಗ್ರಹಗಳು ತೊಂದರೆ ಇದೆಯೋ ಆ ಗ್ರಹದ ಶಾಂತಿಯನ್ನು ಹೇಳುತ್ತೆ ಶಾಸ್ತ್ರ. ಹೀಗಾಗಿ ಇಲ್ಲಿ ಕುಜ ಮತ್ತು ಬುಧ ಗ್ರಹ ಶಾಂತಿಯನ್ನು ಮಾಡಿಸಿದ್ರೆ ಮುಂದೆ ದಾರಿ ಸುಲಭ ಆಗುತ್ತೆ. ಯಾವಾಗ ಗ್ರಹ ಶಾಂತಿ ಆಗುತ್ತೋ ಗ್ರಹಗಳ ಅನುಗ್ರಹ ಉಂಟಾಗುತ್ತೆ. ತನ್ಮೂಲಕ ದೇವರು ನಮಗೆ ಒಂದು ಅನುಗ್ರಹ ಉಂಟು ಮಾಡಿ ನಾವು ಏನು ಅಪೇಕ್ಷೆ ಮಾಡ್ತಾ ಇದ್ದೀವೋ, ಇದು ಕಾಮನೆ, ಬಯಕೆ, ಇದನ್ನು ಈಡೇರಿಸ್ತಾರೆ. ಹೀಗಾಗಿ ಈ ಗ್ರಹ ಶಾಂತಿ ಮಾಡಿಸಿ ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಸಾಧ್ಯವಾದರೆ ಇದರ ಜೊತೆಗೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣ ಮಾಡಿಸಿ, ಅವೆರಡೂ ತುಂಬ ಫಲಪ್ರದವಾದ ಫಲ ಕೊಡುತ್ತೆ. ಒಂದು ಗ್ರಹಶಾಂತಿ ದೋಷ ನಿವಾರಣೆಗೆ, ಶ್ರೀನಿವಾಸ ಕಲ್ಯಾಣ ಫಲಸಿದ್ಧಿಗೆ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಆಶ್ರಿತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆಶ್ರಿತಾ ಅವರೇ. ಆಶ್ರಿತಾ ಅವರೇ ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೆ. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 15 ಸೆಪ್ಟೆಂಬರ್ 1995. 15 ಸೆಪ್ಟೆಂಬರ್ 1995. ಹೌದು ಸಮಯ? ಮೇಡಮ್. ಸಮಯ 5:25 AM. ಬೆಳಗ್ಗೆನಾ? ಓಕೆ. 5:25. ಏನ್ ಪ್ರಶ್ನೆ ಇತ್ತು? ಅದೇ ಗುರುಗಳೇ, ನೀವೊಂದ್ಸತಿ ಹೇಳಿದ್ರಿ ಕೇತುಗೆ ಸಂಬಂಧಪಟ್ಟಿದ್ದು ಗಣಪತಿಗೆ 21 ಮಂಗಳವಾರ ಗರಿಕೆ ಜೇನುತುಪ್ಪ ಕೊಟ್ಟು ಪ್ರಾರ್ಥನೆ ಮಾಡಿ ಅಂತ. ನನ್ನ ಡ್ರೀಮ್ ಜಾಬ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನನ್ನ ಪ್ರಶ್ನೆ ಏನಂದ್ರೆ, ಈಗ ನಾನು ಮಾಡಿದೀನಿ, ಅದು ಕಂಪ್ಲೀಟ್ ಆಗಿ ಸಂಪೂರ್ಣ ಆಗಿದೆ, ತಲುಪಿದ್ಯಾ ದೇವರಿಗೆ ಆ ಅನುಷ್ಠಾನ, ಇಲ್ಲ ಮತ್ತಿನ್ನೇನಾದ್ರೂ ಇದೆಯಾ? ಯಾಕಂದ್ರೆ ಸದ್ಯಕ್ಕೆ ಇನ್ನ ನಮ್ ನೋಟಿಫಿಕೇಶನ್ ಬಂದಿಲ್ಲ, ನಾನು ಇನ್ನೂ ಎಕ್ಸಾಮ್ ಮತ್ತೆ ಅಟೆಂಡ್ ಮಾಡಿಲ್ಲ. ಅದಕ್ಕೆ ಅದಾಗುತ್ತಾ ಈ ವರ್ಷದ ಒಳಗಡೆ ನಾನು ಎಕ್ಸಾಮ್ ಬರೀತೀನಿ? ಅಟ್ಲೀಸ್ಟ್ ಯಾವಾಗ, ಎಷ್ಟು ನನಗೆ ಅಟ್ಲೀಸ್ಟ್ ಮಂತ್ ಆದ್ರೂ ಅಪ್ರಾಕ್ಸಿಮೇಟ್ ಬೇಕು, ಇಷ್ಟು ಒಳಗಡೆ ನೀನು ಆ ಕೆಲಸದಲ್ಲಿ ಇರ್ತೀಯ ಅನ್ನೋ ತರ ಗುರುಜಿ. ನೋಡಿ, ನೀವು ಮಾಡಿದ ಪೂಜೆ ಇದೆಯಲ್ಲ, ಅದು ಗಣಪತಿಗೆ ನಿಮ್ಮ ಮನಸ್ಸಿನ ಭಾವನೆಗಳು ಖಂಡಿತವಾಗಿಯೂ ತಲುಪಿರುತ್ತೆ, ಆಯಿತಾ? ಒಂದು ನಮಸ್ಕಾರ ಹಾಕಿದ್ರೂ ಅದು ಭಗವಂತನಿಗೆ ತಲುಪುತ್ತೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಅಲ್ಲಿ ಯಾರೂ ಮಧ್ಯಸ್ಥಿಕೆ ಪೋಸ್ಟ್ಮನ್ ಥರ ಯಾರೂ ಇಲ್ಲ. ನೀವೇ ನೇರವಾಗಿ ನಮಸ್ಕಾರ ಹಾಕಿದರೆ ಭಗವಂತ ಸರ್ವವ್ಯಾಪಿ ಆಗಿದ್ದಾನೆ, ಅದರಲ್ಲೂ ಗಣಪತಿ ಸರ್ವವ್ಯಾಪಕ ಅವನು. ಹೀಗಾಗಿ ಅವನಿಗೆ ತಲುಪಿರುತ್ತೆ, ಆತಂಕ ಬೇಡ. ನಿಮಗೆ ಜೂನ್ ನಂತರದಲ್ಲಿ ಅನುಕೂಲ ಉಂಟಾಗುತ್ತೆ. ಯಾಕೆಂದರೆ ಶುಕ್ರ ನೆಕ್ಸ್ಟ್ ನಿಮ್ಮ ಭೌತಿಕನಾಥ, ಅವನ ಸಂಚಾರ ಅಟ್ ಪ್ರೆಸೆಂಟ್ ಈಗ ತುಂಬ ಚೆನ್ನಾಗಿದೆ. ಈಗ ಉಚ್ಚ ಸ್ಥಾನದಲ್ಲಿದ್ದಾನೆ, ಮುಂದೆಲ್ಲ ಅವನ ಸ್ವಕ್ಷೇತ್ರಕ್ಕೆಲ್ಲ ಬರ್ತಾನೆ. ಹೀಗಾಗಿ ಅವನ ಸಂಚಾರವೂ ಚೆನ್ನಾಗಿದೆ, ನಿಮಗೆ ಫಲ ಬರುತ್ತದೆ. ನೀವು ಆತಂಕ ಮಾಡ್ಕೋಬೇಡಿ. ಈಗೇನು ಪೂಜೆ ಮಾಡ್ತಾ ಇದ್ದೀರ ಅದು ಇನ್ನೂ ಜೂನ್ವರೆಗೆ ಆ ಗಣಪತಿಗೆ ಗಣಪತಿ ಪೂಜೆ ಅದನ್ನು ಹಾಗೆ ಮುಂದುವರಿಸಿ, ಜೂನ್ವರೆಗೆ ಮುಂದುವರಿಸಿ. ಖಂಡಿತ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ. ಗಣಪತಿ ಶ್ರದ್ಧೆಯಿಂದ ಮಾಡಿ, ಒಳ್ಳೆಯದಾಗಲಿ, ಅನುಕೂಲ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಉಮಾ ಅವರು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಮಾ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 21 ಸೆಪ್ಟೆಂಬರ್ 1995. ಸಮಯ ಮಧ್ಯಾಹ್ನ 3:40ರಿಂದ 45. ಸರಿ. ಏನ್ ಪ್ರಶ್ನೆ ಇತ್ತು? ಅವ್ರ ಮದುವೆ ಬಗ್ಗೆ ಕೇಳಬೇಕಾಯ್ತು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಉಮಾ ಅವರೇ. ನಮಸ್ಕಾರ ಶಾಸ್ತ್ರಿ. ನಮಸ್ಕಾರ. ವಿವಾಹ ಮದುವೆ ಬಗ್ಗೆ ಕೇಳಬೇಕಾಯ್ತು. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ನೋಡಿ, ಮದುವೆಯ ಅಧಿಪತಿ ಚಂದ್ರ ಜಾತಕದಲ್ಲಿ ಆ ಕ್ಷೇತ್ರದಲ್ಲೇ ಇದ್ದಾನೆ. ಈಗ ಪ್ರಸ್ತುತ ಶುಕ್ರದಶಿಯಲ್ಲಿ ನಡೀತಾ ಇರತಕ್ಕಂಥದ್ದವರಿಗೆ ಶನೈಶ್ಚರನ ಒಂದು ಕಾಲ ನಡೀತಾ ಇದೆ, ಲಗ್ನಾಧಿಪತಿ ಕಾಲ ನಡೀತಾ ಇದೆ. ನೋಡಿ, ಈಗ ನನಗನ್ಸುತ್ತೆ
ತುಂಬ ಪಕ್ವವಾಗಿದೆ. ಜೂನ್ ವೇಳೆಗೆ ಈ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ವಿವಾಹ ನೀವೇನು ಅಪೇಕ್ಷೆ ಮಾಡ್ತಾ ಇದ್ದೀರ ಪಾಪ ಹುಡುಕಾಟ, ಅದಕ್ಕೆ ಒಂದು ಫಲ ಅನ್ನೋದು ಜೂನ್ ಇನ್ನೇನು ಹೆಚ್ಚು ಕಾಲ ಇಲ್ಲ, ನನಗನ್ಸುತ್ತೆ ಹೆಚ್ಚಿನ ಕಾಲ ಇದೆ. ಅಂದರೆ ಆ ಫಲಕ್ಕೆ ಒಳ್ಳೆಯ ಕಾಲ ಬಂದಿದೆ, ಅನುಕೂಲ ಆಗುತ್ತೆ, ಚೆನ್ನಾಗಿದೆ, ಏನೂ ಆತಂಕ ಬೇಡ. ಪ್ರಯತ್ನ ಮುಂದುವರಿಸಿದ್ರೆ ಆಯಿತು ಅಷ್ಟೇ. ರಾಷ್ಟ್ರಾಧಿಪತಿ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾಗ ದಾರಸೌಖ್ಯ ಸಮನ್ವಿತ ಅಂತ ಹೇಳಿದೆ. ಅದೇ ಈಗ ಲಗ್ನಾಧಿಪತಿ ಕಾಲ ನಡೀತಾ ಇದೆ, ಹೀಗಾಗಿ ಆತಂಕ ಬೇಡ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ದುರ್ಗಶ್ರೀ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದುರ್ಗಶ್ರೀ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಯ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 15/9 15/9 1981 ಸಮಯ ಸಮಯ 3:30 ಮಧ್ಯಾಹ್ನನಾ? ಏನ್ ಪ್ರಶ್ನೆ ಇತ್ತು? ಅದೇ ಮೇಡಮ್, ನಮ್ಮ ಜೀವನದ ಬಗ್ಗೆ ಕೇಳೋಣ ಅಂತ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ದುರ್ಗಾಶ್ರೀ ಅವರೇ ನಮಸ್ಕಾರ. ಗುರುಜಿ ನಮಸ್ಕಾರ. ನಮಸ್ಕಾರ, ಹೇಳಿ ಏನು ಪ್ರಶ್ನೆ? ಗುರುಜಿ, ತುಂಬಾ ಕಷ್ಟದಿಂದಾನೇ ಇದೀವಿ ಚಿಕ್ಕದ್ರಿಂದ. ಓಕೆ. ಮುಂದೆ ಲೈಫ್ ಹೆಂಗಿದೆ? ಯಾವಾಗ ಅನುಕೂಲ ಆಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆ. ನೋಡಿಪ್ಪ, ಈಗ ನಿಮಗೆ ಶುಕ್ರನ ದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ ಜೂನ್ವರೆಗೆ. ಆಮೇಲೆ ಒಂದು ಸಂಕಟ ಇದೆ, ಅದು ಇಲ್ಲ ಅಂತಲ್ಲ. ಯಾಕೆಂದರೆ ಶುಕ್ರಾದಿತ್ಯ ಸಂಧಿಶಾಂತಿ ಕಾಲ ಇದೆ ನಿಮಗೆ. 2026 ಆಗಸ್ಟ್ವರೆಗೆ ಇದೆ. ಅದಾದಮೇಲೆ ರವಿ ಕಾಲ ಶುರುವಾಗುತ್ತೆ. ರವಿ ಅಷ್ಟಮದಲ್ಲಿದ್ದಾನೆ, ಆದರೆ ಅಷ್ಟಮದ ಅಧಿಪತಿ. ಕಷ್ಟದಿಂದ ಹೊರಗೆ ಬರ್ತೀರ. ಅಷ್ಟಮಾಧಿಪತಿ ಕಾಲದಲ್ಲಿ ಸಮಾಧಾನ ಖಂಡಿತ ಸಿಗುತ್ತೆ. ಯಾಕೆಂದರೆ ಆ ಅಧಿಪತಿ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಹೀಗಾಗಿ ಅಲ್ಲಿವರೆಗೆ ನಮಗೆ ಸ್ವಲ್ಪ ಇಬ್ಬಂದಿ. ಮುಂದಿನ ವರ್ಷ ಆಗಸ್ಟ್ವರೆಗೆ ಇದೆ. ಅದಕ್ಕೆ ಏನು ಮಾಡಬೇಕು ಪರಿಹಾರಕ್ಕೆ ಅಂತಂದರೆ, ಶುಕ್ರಾದಿತ್ಯ ಸಂಧಿಶಾಂತಿ ಮಾಡಿಸ್ಬೇಕು. ಸರಳವಾಗಿ ಹತ್ತಿರದಲ್ಲಿ ಎಲ್ಲಿ ಯಾರಾದರೂ ಚೆನ್ನಾಗಿ ಬಲ್ಲಂಥವ್ರು ಇದ್ದರೆ ಅವ್ರ ಹತ್ರ ಈ ಶಾಂತಿಯನ್ನು ಮಾಡಿಸಿ, ಅದು ನಿಮಗೆ ಖಂಡಿತ ಉಪಕಾರ ಮಾಡಿಕೊಡುತ್ತೆ. ಮತ್ತು ನೀವು ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಮುಂದಿನ ವರ್ಷ ಆಗಸ್ಟ್ ತನಕ ಅದು ತಪಸ್ಸು, ಆ ಥರ ಮಾಡಿ. ಆಮೇಲೆ ಜೀವನ ತುಂಬ ಸುಲಭವಾಗಿಬಿಡುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳ ಇನ್ನು ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೆ ಧನು ರಾಶಿಗಳ ಬಗ್ಗೆ ತಿಳಿಸಿ. ಗಮನಿಸೋಣ. ತುಲಾರಾಶಿಯವರಿಗೆ ಚಂದ್ರ ಚತುರ್ಥದಲ್ಲಿದ್ದಾನೆ, ದಿಗ್ಬಲ ಅದು. ಹೀಗಾಗಿ ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ. ಬಂಧು ಮಿತ್ರರಲ್ಲಿ ಅನ್ಯೋನ್ಯತೆ ಚೆನ್ನಾಗಿರ್ತದೆ. ಫ್ರೆಂಡ್ಸ್ ಜೊತೆಗೆ ನೀವು ಮನೇಲಿ ಹೆಚ್ಚು ಕಾಲ ಇರೋದೇ ಇಲ್ಲ. ಅಲ್ಲಿ ಅಲಿತಾ ಇರ್ತೀರ, ಅಲ್ಲಿ ಸುತ್ತಾ ಇರ್ತೀರ, ಅಲ್ಲಿ ಸಂತೋಷವಾಗಿರ್ತೀರ. ಆ ಥರದೊಂದು ಲಕ್ಷಣ. ವೃತ್ತಿಯಲ್ಲಿ ಸ್ವಲ್ಪ ತಕರಾರುಗಳಿದ್ದಾವೆ. ಕರ್ಮಾಧಿಪತಿ ಕುಜ ಮಾಂದಿ ಒಟ್ಟಾದಾಗ ಬೆಂಕಿ ವಾತಾವರಣ ಇರುತ್ತೆ. ಒಂದು ಏನು ಕುಕ್ಕರ್ ಒಳಗಿರ್ತಕ್ಕಂಥ ಪದಾರ್ಥಗಳ ಹಾಗೆ ಬೇಯುವ ಕಾಲ ಇದೆ. ಹುಷಾರಾಗಿರಬೇಕು. ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ ಜಾಸ್ತಿ ಇರ್ತದೆ. ಆದರೆ ಸ್ನೇಹಿತರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅವರ ಸಲಹೆ ಸಹಕಾರ ತಗೋಬಹುದು ನೀವು. ಕೃಷಿ ನೀರಿನ ಅನುಕೂಲಗಳು ತುಂಬ ಚೆನ್ನಾಗಿರುತ್ತೆ. ವೃತ್ತಿಯಲ್ಲಿ ಅಸಮಾಧಾನ ಇದೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗುರುವಾರದಿಂದ ಮುಂದಕ್ಕೆ ನೋಡ್ತಾ ಹೋದರೆ ನಿಮಗೆ ಚಂದ್ರ ಮತ್ತು ಪಂಚಮದಲ್ಲಿ ಸಂಚರಿಸ್ತಾನೆ. ವೃತ್ತಿಯಲ್ಲಿ ಅಸಮಾಧಾನ ಹಾಗೆ ಮುಂದುವರಿಯುತ್ತೆ. ಕುಜ ಒಬ್ಬನೇ ಇದ್ದಾನೆ ಅಲ್ಲಿ, ಮತ್ತು ಚಂದ್ರನಿಗೆ ಬಲ ಹೋಗ್ತಾ ಹೋಗುತ್ತೆ. ತುಲಾರಾಶಿಗೆ ಕರ್ಮಾಧಿಪತಿ ಚಂದ್ರನೇ ಆಗಿದ್ದಾನೆ. ಚಂದ್ರ ಕ್ಷೀಣವಾದ ಹಾಗೂ ಕೆಲಸದಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಹೋಗುತ್ತೆ. ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಮಾನಸಿಕವಾಗಿ ಸಿಡಿದು ಹೋಗ್ತಕ್ಕಂಥ ಒಂದು ಕೋಪ, ತಾಪ ಇವೆಲ್ಲ ಶುರುವಾಗುತ್ತೆ. ಸ್ತ್ರೀಯರಿಗೆ ಶತ್ರು, ಸಾಲಬಾಧೆ ಸೂಚಿಸ್ತಾ ಇದೆ. ಇವುಗಳೆಲ್ಲ ಇದ್ದಾವೆ. ಆರೋಗ್ಯದಲ್ಲೂ ವ್ಯತ್ಯಾಸ ಆಗುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ತೊಡಕೊಳ್ಳೋದು ಸೂಚಿಸ್ತಾ ಇದೆ. ಸ್ವಲ್ಪ ವೀಕ್ ಆಗಿದೆ ಈ ವಾರ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ತುಲಾರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದನೇ, ಯಾಕೆಂದರೆ ಪ್ರಧಾನವಾಗಿ ಚಂದ್ರ ಮತ್ತು ರಾಶ್ಯಾಧಿಪತಿ ರಾಹು ಈ ಪಾಪಗ್ರಹಗಳ ಜೊತೆಗಿರ್ತಕ್ಕಂಥದ್ದು. ದುರ್ಗಾ ಕವಚ ಹೇಳ್ಕೊಳ್ಳಿ ಈ ಎಲ್ಲ ನಿವಾರಣೆಗೆ. ಮತ್ತು ದುರ್ಗಾ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ, ಅದು ಕೂಡ ಸಹಾಯ ಮಾಡುತ್ತೆ ಕೆಲಸದ ವಿಚಾರದಲ್ಲಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಸಹೋದರ ಸೇವಕರ ಸಹಾಯ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಧೈರ್ಯ, ಸಾಹಸ ಕಾರ್ಯಗಳು, ಕಠಿಣವಾದದ್ದನ್ನು ಮಾಡ್ತೀರಾ. ವೃತ್ತಿಯಲ್ಲಿ ವಿಶೇಷ ಸ್ಥಾನಮಾನ. ದಾಂಪತ್ಯದಲ್ಲಿ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಮನಸ್ತಾಪಗಳು ಇರಲ್ಲ. ಒಂದು ರೀತಿಯ ಸುಖಿ ಜೀವನ ವಾರದ ಆದಿಯಲ್ಲಿ ಚೆನ್ನಾಗಿದೆ. ಹೀಗಾಗಿ ಚೆನ್ನಾಗಿದ್ದಾಗ ಯಾವುದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತಲ್ಲ, ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಅರ್ಥ. ಈಗ ಆತಂಕ ಬೇಡ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗುರುವಾರದಿಂದ ನೋಡ್ತಾ ಹೋದರೆ ನಿಮಗೆ ಸ್ನೇಹಿತರು, ಬಂಧುಗಳಿಂದ ಅನುಕೂಲ ಚೆನ್ನಾಗೇ ಇದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ನೀವು. ಅವ್ರ ವಿಚಾರದಲ್ಲಿ ಅಲ್ಲಿ ರವಿ ಮಾಂದಿ ಸೇರಿಬಿಡುತ್ತೆ ಷಷ್ಠದಲ್ಲಿ. ಶತ್ರು ಸಾಲ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಕೊನೆಗೆ. ಮತ್ತು ಉದರ ಬಾಧೆ ಆಗುವ ಸಾಧ್ಯತೆ, ಬೆನ್ನಿನ ನೋವು. ವೃತ್ತಿಯಲ್ಲಿ ಅನುಕೂಲ ಸಹಕಾರ ಇದ್ದೇ ಇದೆ. ಆದರೆ
ಸ್ವಲ್ಪ ಮಟ್ಟಿಗೆ ಏನಂಥ ಪ್ರಮಾದ ಇಲ್ಲ ವೃಶ್ಚಿಕ ರಾಶಿಯವರಿಗೆ, ಚೆನ್ನಾಗೇ ಇದೆ. ಚಂದ್ರನ ಬಲ ಇತ್ಯಾದಿ ಎಲ್ಲ ಗಮನಿಸ್ಕೊಂಡಾಗ ಕೊನೆಯಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ಬುದ್ಧಿ ಮಂಕಾಗ್ತಕ್ಕಂಥದ್ದು, ಉದರ ಬಾಧೆ, ಬೆನ್ನಿನ ನೋವು ಇದು ನಿಮಗೆ ಸೂಚಿಸ್ತಾ ಇದೆ. ಹೀಗಾಗಿ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಶನೈಶ್ಚರ ಸನ್ನಿಧಾನದಲ್ಲಿ ತಿಲದಾನ ಮಾಡ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು, ಇದ್ರ ಜೊತೆಗೆ ಅದನ್ನು ಮಾಡಿ ಸ್ವಲ್ಪ ಚೇತರಿಕೆ ಆಗುತ್ತೆ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ಕುಟುಂಬ ಆಹಾರ ಸಮೃದ್ಧಿ, ವಸ್ತು ನಷ್ಟ, ವೈಷಮ್ಯಗಳು, ದುಃಖಗಳು, ಸೋಲಾಗ್ತಕ್ಕಂಥದ್ದು, ಏನೋ ಅಪಮಾನ, ಒಂದು ಸಣ್ಣ ವಿಚಾರಕ್ಕೆ ಅದು ದೊಡ್ಡ ರಾಡಿ ಆಗ್ತಕ್ಕಂತಹ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ. ಹೀಗಾಗಿ ಚರ್ಚೆ, ವಾದ ಇವುಗಳಲ್ಲಿ ನೀವು ಭಾಗವಹಿಸಬೇಡಿ, ಆದಷ್ಟು ಅದರಿಂದ ದೂರ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಇದನ್ನು ಗಮನ ಇಟ್ಕೊಳ್ಳಿ. ವಾರದ ಆದಿಯಲ್ಲಿ ಬರತಕ್ಕಂಥ ಕಂಟಕ ಇದು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗುರುವಾರದಿಂದ ಗಮನಿಸ್ಕೊಂಡ್ರೆ ನಿಮಗೆ ಬಂಧು ಸ್ನೇಹಿತರಲ್ಲಿ ಸ್ವಲ್ಪ ಅಸಮಾಧಾನ ಇರ್ತದೆ, ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಸ್ತ್ರೀಯರು ಮುಖ್ಯವಾಗಿ ನೀವು ವಾಹನ ಗಾಡಿ ಚಲಿಸ್ತಾ ಇದ್ದರೆ ಸ್ವಲ್ಪ ಹುಷಾರು. ವೃತ್ತಿಯಲ್ಲೂ ಅಷ್ಟೇ ಅನಾನುಕೂಲ, ಉದರ ಬಾಧೆ ನಿಮಗೂ ಕೂಡ ಸೂಚಿಸ್ತಾ ಇದೆ. ಸ್ವಲ್ಪ ಮೂಳೆಗೆ ಸಂಬಂಧಿಸಿರ್ತಕ್ಕಂಥದ್ದು, ಕಣ್ಣಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇದು ಕೂಡ ಇದೆ ಈ ವಾರದಲ್ಲಿ. ಸ್ವಲ್ಪ ಈ ವಾರ ಅಂದರೆ ಗುರುವಾರದಿಂದ ಸ್ವಲ್ಪ ಆರೋಗ್ಯದ ವಿಚಾರದ್ದು ಸ್ವಲ್ಪ ಹುಷಾರಾಗಿರಬೇಕು. ಶಿವ ಸನ್ನಿಧಾನದಲ್ಲಿ ಹಾಲಿನ ಅಭಿಷೇಕ ಮಾಡಿಸೋದು, ಜೊತೆಗೆ ಶಿವಕವಚವನ್ನು ಕೇಳಿಸ್ಕೊಳ್ಳೋದು, ಇವೆರಡೂ ಮಾಡಿ. ಇದು ತುಂಬ ಸಹಾಯವಾಗುತ್ತೆ ಧನುರಾಶಿಯವರಿಗೆ. ಈ ವಾರ ಸ್ವಲ್ಪ ವೀಕ್ ಆಗಿದೆ, ಹೀಗಾಗಿ ಚರ್ಚೆ, ವಾದ ಸ್ವಲ್ಪ ದೂರ ಇರಿ. ತಾರಾ ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ತಾರಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ತಮ್ಮನ ಮದುವೆ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 3/10/94. 3/10/94. ಬೆಳಗ್ಗೆ 9:05. ಬೆಳಗ್ಗೆ 9:05. ಮದ್ವೆ ಬಗ್ಗೆ ಕೇಳಬೇಕಲ್ವಾ? ಹೌದು. ತಂದೆಗೆ ತುಂಬಾ ಹುಷಾರಿಲ್ಲ, ಬೆಡ್ ರೀಡ್ ಅನ್ನೋದು, ಮದುವೆ ಯಾವಾಗ ಅಂತ ಕೇಳಕ್ ಮಾಡಿ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ತಾರಾ ಅವರೇ. ನಮಸ್ತೆ ಗುರು. ನಮಸ್ಕಾರ. ಪಾಪ ಗೊತ್ತಾಯಿತು, ಮದುವೆ ಯಾವಾಗ ಆಗುತ್ತೆ ಅನ್ನೋದು ಪ್ರಶ್ನೆ. ಈಗ ಪ್ರಸ್ತುತ ಅವರಿಗೆ ಕುಜ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಗುರುಭುಕ್ತಿ ನಡೀತಾ ಇದೆ. ಅವರಿಗೆ ಸಪ್ತಮದ ಆಗಿರ್ತಕ್ಕಂತಹ ಕುಜ ಸ್ವಲ್ಪ ಬಲಹೀನ, ಅಲ್ಲಿ ಕೇತು ಬೇರೆ ಇರತಕ್ಕಂಥದ್ದು. ಈ ಗ್ರಹಶಾಂತಿ ಏನಾದರೂ ಮಾಡಿಸಿದ್ರಾ ತಾವು? ಇಲ್ಲ ಮಾಡ್ತಿಲ್ಲ, ಗಮನಿಸಿಲ್ಲ. ಒಂದು ಕೇತು ಮತ್ತು ಕುಜ ಎರಡು ಗ್ರಹಶಾಂತಿ ನಿರೀಕ್ಷೆ ಮಾಡ್ತಾ ಇದೆ ಅವರ ಜಾತಕ. ಹೀಗಾಗಿ ಅದನ್ನು ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಒಂದು ಬಾಲಗಣಪತಿ ಅಂತ ಹವನ ಬಹಳ ವಿಶಿಷ್ಟವಾದದ್ದು. ಸಾಧ್ಯವಾದರೆ ಈ ಕೇತು ಗ್ರಹ ಶಾಂತಿ, ಕುಜಶಾಂತಿ ಜೊತೆಗೆ ಈ ಬಾಲಗಣಪತಿ ಇದನ್ನು ಮಾಡೋದ್ರಿಂದಾಗಿ ಫಲ ಶೀಘ್ರದಲ್ಲಿ, ನಂಗೆ ಅನ್ಸುತ್ತೆ ಬಹುಶಃ ಒಂದು 6 ತಿಂಗಳೊಳಗೆ ಫಲ ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ ಒಂದು ನಂಬಿಕೆ, ದೃಢವಾದ ನಂಬಿಕೆ ಇದೆ. ಸಾಧ್ಯವಾದರೆ ತಾವು ಮಾಡಿಸಿ, ಹತ್ತಿರದಲ್ಲಿ ಯಾರಾದರೂ ಚೆನ್ನಾಗಿ ಬಲ್ಲಂಥವ್ರನ್ನು ಕೇಳಿಕೊಂಡು ಅನುಕೂಲ ಆಗುತ್ತೆ. ಆತಂಕ ಬೇಡ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಲಿಖಿತಾ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಿಖಿತಾ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 6/6/2009. 6/6/2009. ಸಮಯ 11:45. 11:45. 55 ಮೇಡಮ್. 11:55. ರಾತ್ರಿನಾ ಬೆಳಗ್ಗೆನಾ? ರಾತ್ರಿ ಮೇಡಮ್. ಸರಿ, ಏನ್ ಪ್ರಶ್ನೆ ಇತ್ತು? ಅದೇ ನಮ್ಮ ಇದಿಲ್ಲ ಏನು ಅಂತ. ಲಿಖಿತ ಅವರೇ ನಮಸ್ಕಾರ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ಏನು ಪ್ರಶ್ನೆ? ಗುರುಜಿ ಅವ್ರ ಅಪ್ಪಂದು ಡೇಟ್ ಆಫ್ ಬರ್ತ್ ಏನಿಲ್ಲ, ಅದಕ್ಕೆ ಇವ್ನು ಹೇಳ್ಬಿಟ್ಟು ಇದ್ರಲ್ಲಿ ತಂದೆ ನೋಡಬಹುದಾ ಅಂತಲಾ? ನೋಡಿ, ನಾವು ಹಾಗೆ ಸಾಧ್ಯತೆ ಇದೆ, ಆದರೆ ಹೆಚ್ಚಿನ ಎಕ್ಸಾಕ್ಟ್ ಅಂತೀವಲ್ಲ ಆ ಥರದ್ದು ಸ್ವಲ್ಪ ಕಷ್ಟವಾಗುತ್ತೆ. ಇಲ್ಲಿ ನವಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಕುಜನ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು, ಮತ್ತು ರವಿ ಯಾರು ಪಿತೃಕಾರಕನೋ ಅವನು ಶತ್ರು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ತೊಡಕನ್ನೇ ಸೂಚಿಸ್ತಾ ಇದೆ. ಏನಂಥ ಬಲ ಅನ್ನೋದನ್ನು ಸೂಚಿಸ್ತಾ ಇಲ್ಲ. ಇದಕ್ಕೆ ಏನು ಒಂದು ಪರಿಹಾರದ ಮಾರ್ಗವನ್ನು ಗಮನಿಸ್ಕೊಂಡ್ರೆ ನೋಡಿ, ಇಲ್ಲಿ ಶುಕ್ರ ಸಂಬಂಧಿ ಆರಾಧನೆ ಅಂದರೆ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಹೇಳಿದೆ. ಮಹಾಲಕ್ಷ್ಮಿಗೆ ತುಂಬ ಫಲಪ್ರದವಾಗಿರ್ತಕ್ಕಂಥದ್ದು ಅಂದರೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಸ್ವಲ್ಪ ತುಪ್ಪ, ಘೃತ ದಾನ ಮಾಡಿದ್ರೆ ಬಹಳ ವಿಶೇಷವಾದ ಫಲವನ್ನು ಹೇಳಿದೆ. ಹೀಗಾಗಿ ಅವರಿಗೆ ಹೇಳಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಘೃತ ತುಪ್ಪವನ್ನು ದಾನ ಮಾಡಲಿಕ್ಕೆ ಪ್ರತಿ ಶುಕ್ರವಾರ 16 ಶುಕ್ರವಾರ ಮಾಡಿದ್ರೆ ಅವರಿಗೆ ಇರ್ತಕ್ಕಂಥ ಕಷ್ಟ ಸಂಕಟದಿಂದ ಸ್ವಲ್ಪ ಹೊರಗೆ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಒಳ್ಳೆಯದಾಗಲಿ, ಮಾಡಿಸಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ? ಮಕರ ಇತ್ಯಾದಿ ನೋಡೋಣ. ಮಕರ ರಾಶಿಯವರಿಗೆ ಚಂದ್ರ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ನೋಡಿ,
ಏನು ಜನ್ಮದಲ್ಲಿದ್ದಾನೆ, ಹೀಗಾಗಿ ಸಂಗಾತಿಯ ಸಹಕಾರ ಉಂಟಾಗುತ್ತೆ. ಆದರೆ ಕಿರಿಕಿರಿಯೂ ಇದೆ, ಅಲ್ಲಿ ಕುಜ ಮತ್ತು ಮಾಂದಿಯರು ಸೇರಿಬಿಡ್ತಾರೆ, ಹೀಗಾಗಿ ಅಸಮಾಧಾನಗಳು ಇದ್ದಾವೆ. ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ, ಜಲಕಂಟಕಗಳು, ನೀರಿನ ಅಭಾವ ಈ ಥರದ್ದೆಲ್ಲ ಉಂಟಾಗೋ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಬಲ ಇದೆ. ಕಾರಣ ಏನಪ್ಪ ಅಂತಂದರೆ ಶುಕ್ರ ತೃತೀಯದಲ್ಲಿರ್ತಕ್ಕಂಥದ್ದು ಒಂದು ಕರ್ಮಾಧಿಪತಿ, ಅದು ಸ್ವಲ್ಪ ಹೆಚ್ಚಿನ ಬಲ ಕೊಡುತ್ತೆ. ಹಾಗಾಗಿ ಆತಂಕಕ್ಕೆ ಒಳಗಾಗಬೇಡಿ. ಇರತಕ್ಕಂಥ ಸಮಸ್ಯೆಗೆ ಪರಿಹಾರ ಹುಡ್ಕೋಣ. ಆಮೇಲೆ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸೋಣ. ಗುರುವಾರದಿಂದ ನಂತರದಲ್ಲಿ ನೋಡಿ ನಿಮಗೆ ಕುಟುಂಬ ಆಹಾರ ಸೌಖ್ಯ ಚೆನ್ನಾಗಿದೆ, ಸ್ವಲ್ಪ ಪ್ರಮಾಣದಲ್ಲಿ ಏನು ತೀರಾ ಅಂತಹ ಕಿರಿಕಿರಿ ಅನ್ನೋದನ್ನು ಇಲ್ಲ. ಆದರೆ ಕೊನೆಗೆ ಶುಕ್ರವಾರ ಶನಿವಾರದ ಮಟ್ಟಿಗೆ ಏನಾಗುತ್ತಪ್ಪ ಅಂದರೆ ಚಂದ್ರ ತುಂಬ ವೀಕ್ ಆಗಿಬಿಡ್ತಾನೆ. ಅಲ್ಲಿ ತೃತೀಯದಲ್ಲಿ ಹೋಗಿ ಅಂದರೆ ಧೃತಿ ಸ್ಥಾನ, ಯಾವುದನ್ನು ಧೈರ್ಯ ಸ್ಥಾನ ಅಂತೀವೋ ಅಲ್ಲಿ ಸೇರಿದಾಗ ಮನೋವ್ಯಥೆ ಉಂಟಾಗುತ್ತೆ, ಮನಸ್ತಾಪಗಳಾಗುತ್ತೆ, ಭಯ ಉಂಟಾಗುತ್ತೆ, ಆತಂಕ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಹೇಗಿದೆ ಅಂತಂದರೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಮಕರ ರಾಶಿ ದುರ್ಗಾ ಸನ್ನಿಧಾನದಲ್ಲಿ ಒಂದು ನವಧಾನ್ಯ ಸಮರ್ಪಣೆ ಮಾಡಿ ಅಮ್ಮನವರು ಪ್ರಾರ್ಥನೆ ಮಾಡ್ಕೊಂಬನ್ನಿ. ಅದು ದುರ್ಗೆ, ಅದು ತುಂಬ ಸಹಾಯಕವಾಗುತ್ತೆ. ಸೌಮ್ಯ ದೇವತೆ ಆದರೆ ಬಹಳ ಒಳ್ಳೆಯದು, ಅದನ್ನು ಪ್ರಾರ್ಥನೆ ಮಾಡಲಿ. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ಚಂದ್ರ ವ್ಯಯದಲ್ಲಿದ್ದಾನೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಅಲೆದಾಟ, ತಿರುಗಾಟ, ಶತ್ರು, ಸಾಲ ಇವುಗಳ ಒಂದು ಬಾಧೆ, ರೋಗ ಬಾಧೆ, ಚರ್ಮಕ್ಕೆ ಸ್ಕಿನ್ ರಿಲೇಟೆಡ್ ಆಗಿರ್ತಕ್ಕಂಥ ಅಲರ್ಜಿಗಳು ಇವುಗಳ ಬಾಧೆ ಇದನ್ನು ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಸ್ವಲ್ಪ ಹುಷಾರು, ಆರೋಗ್ಯದ ಕಡೆ ಗಮನ ಬೇಕು. ಇನ್ನು ವೃತ್ತಿಯ ಅಧಿಪತಿಯಾಗಿರ್ತಕ್ಕಂಥ ಕುಜ, ಅವನು ಷಷ್ಠದಲ್ಲಿ ಮಾಂದಿಯುಕ್ತನಾದ, ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಬೆಂಕಿ ವಾತಾವರಣ, ಸ್ವಲ್ಪ ಕಹಿಯಾಗಿರ್ತದೆ, ಯಾವುದನ್ನು ಜೀರ್ಣಿಸ್ಕೊಳ್ಳೋದು ಕಷ್ಟ, ಅಂಥದ್ದೊಂದು ಸವಾಲುಗಳು ಇದನ್ನೆಲ್ಲ ಕಾಣಬೇಕಾಗತ್ತೆ ಈ ವಾರದಲ್ಲಿ. ಕಾರಣ ಕುಜಮಾಂದಿಯರ ಯುತಿ ಷಷ್ಠದಲ್ಲಿ, ಶತ್ರು ಕ್ಷೇತ್ರದಲ್ಲಿ. ಇದು ಹತ್ತ ಸುತ್ತಮುತ್ತ ಇರೋರೇ ಶತ್ರುಗಳಾಗ್ಬಿಡೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗುರುವಾರದಿಂದ ಗಮನಿಸ್ಕೊಂಡ್ರೆ ಚಂದ್ರ ಮತ್ತಷ್ಟು ವೀಕ್ ಆಗ್ತಾನೆ. ನಿಮಗೆ ಮಾನಸಿಕವಾಗಿ ಖಿನ್ನತೆ, ಮನಸ್ಸಿಗೆ ಬೇಸರ, ಸಂದಿಗ್ಧ ವಾತಾವರಣ ಇಂಥದ್ದೆಲ್ಲ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಚೇತರಿಸ್ಕೊಳ್ಳೋ ಸಾಧ್ಯತೆ ಇದೆ ಕೊನೆಯ ವೇಳೆಗೆ. ಆಹಾರದಲ್ಲಿ ವ್ಯತ್ಯಾಸ, ಹಣಕಾಸಿನ ತೊಡಕು, ಮಾತು ಇವುಗಳಲ್ಲೆಲ್ಲ ಸ್ವಲ್ಪ ಸಮಸ್ಯೆ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಸ್ವಲ್ಪ ಹುಷಾರಾಗಿರಬೇಕು. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ತೊಗರಿ, ಬೆಲ್ಲ ಇವುಗಳನ್ನು ದಾನ ಮಾಡೋದು ಕೂಡ ತುಂಬ ಒಳ್ಳೆಯದು. ಇದರ ಜೊತೆಗೆ ತೊಗರಿ ಹಾಗೂ ತೊಗರಿ ಕಾಳು ಮತ್ತು ಬೆಲ್ಲ ಇದನ್ನು ದಾನ ಮಾಡಿ ದುರ್ಗಾ ಸನ್ನಿಧಾನಕ್ಕೆ ತುಂಬ ಸಹಾಯವಾಗುತ್ತೆ. ಇನ್ನು ಮೀನರಾಶಿ ಗಮನಿಸೋಣ. ಮೀನರಾಶಿಯವರಿಗೆ ಚಂದ್ರ ಲಾಭದಲ್ಲಿದ್ದಾನೆ, ಹೀಗಾಗಿ ವೃತ್ತಿಯಲ್ಲಿ ಅನುಕೂಲ, ಸ್ತ್ರೀಯರಿಗೆ ಲಾಭ, ಒಳ್ಳೆಯ ಸಲಹೆ ಸಿಗ್ತಕ್ಕಂಥದ್ದು, ದೊಡ್ಡವರಿಂದ ಹಿರಿಯ ಸ್ತ್ರೀಯರಿಂದ ಸಹಕಾರ ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಮಕ್ಕಳ ವಿಚಾರದಲ್ಲಿ ತುಂಬ ತಕರಾರುಗಳು, ತಗಾದೆಗಳು, ಜಗಳ, ಘರ್ಷಣೆ ಇದು ತಪ್ಪಿದ್ದಲ್ಲ. ಉದರ ಸಂಬಂಧಿ ಬಾಧೆಗಳು, ಬೆನ್ನಿನ ತೊಂದರೆಗಳು ಉಂಟಾಗೋದು, ಬೆನ್ನಿನ ನೋವು ಬಾಧಿಸೋದು ಇದೆಲ್ಲ ಇದೆ ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿಗಳಾಗೋ ಸಾಧ್ಯತೆ ಇದೆ, ಹುಷಾರಾಗಿರಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಗುರು ಜೊತೆಗೆ ಮಾಂದಿ ಸೇರಿಬಿಡ್ತಾನೆ. ಶುಕ್ರವಾರದ ಮಟ್ಟಿಗೆ ಸ್ವಲ್ಪ ಅಸಮಾಧಾನ ಇರ್ತದೆ, ಆಮೇಲೆ ಸರಿ ಹೋಗುತ್ತೆ. ಹೊರಟು ಮಾತಿದ್ದೆ ಅಲ್ಲಿ ರವಿ, ಶನಿವಾರದ ವೇಳೆಗೆ ರವಿ ಮಾಂದಿ ಸೇರಿಬಿಟ್ರೆ ತಂದೆ ಮಕ್ಕಳಲ್ಲಿ ಜಗಳಗಳು, ದೊಡ್ಡ ಪ್ರಮಾಣದ ಜಗಳ, ಕಲಹ ಈ ಥರದ್ದೆಲ್ಲ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ಗಣಪತಿ ಸನ್ನಿಧಾನಕ್ಕೆ ಜೇನು ಸಮರ್ಪಣೆ ಮಾಡಿ, ಜೇನಿನ ಅಭಿಷೇಕ ಮಾಡಿಸಿ. ಗಣಪತಿಗೆ ತುಂಬ ಪ್ರಿಯ ಜೇನು. ಇದನ್ನು ಅಭಿಷೇಕ ಮಾಡಿಸಿ ಸ್ವೀಕರಿಸೋದ್ರಿಂದ ತುಂಬ ಅನುಕೂಲ ಉಂಟಾಗುತ್ತೆ. ಪ್ರಮಾದ, ತೊಡಕುಗಳಿಂದ ಹೊರಗೆ ಬರ್ತೀರ. ಇದು ಮೀನರಾಶಿಯವರ ಫಲ. ಆಶಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆಶಾ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಿದ್ರು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 14/8. 14/8. 99. 1990. 99. ಸಮಯ 10:48 ಬೆಳಗ್ಗೆ 10:45. ಏನ್ ಪ್ರಶ್ನೆ ಇತ್ತು? ಒಂದು ಬಿ ಕಂಪ್ಲೀಟ್ ಆಗಿ 3 ವರ್ಷ ಆಯ್ತು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಸಿಗ್ತಾ ಇಲ್ಲ. ಆಶಾ ಅವರೇ ನಮಸ್ಕಾರ. 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 ಕೆಲಸದ ಬಗ್ಗೆ ಅಲ್ವಾ? ಮಗನ ಬಗ್ಗೆ ಕೆಲಸ ಸಿಗ್ತಾ ಇಲ್ಲ. ಬಿ ಆಗಿ 3 ವರ್ಷ ಆಯ್ತು. ಕೆಲ್ಸದ್ದು ಪರೀಕ್ಷೆ ಇರುತ್ತೆ, ಅದು ಪಾಸ್ ಆಗ್ತಾ ಇಲ್ಲ ಅವನು. ಓಕೆ, ಅದು ಏನಾಗಿದೆ ನೋಡಿ, ಸ್ವಲ್ಪ ತೊಡಕಿದೆ, ಇಲ್ಲ ಅಂತಲ್ಲ. ಪಾಪ ಅಲ್ಲಿ ಕರ್ಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ವ್ಯಯದಲ್ಲಿ ಬಂದು ಸೇರಿದ್ದಾನೆ. ಆದರೆ ಲಾಭಾಧಿಪತಿ ರವಿ ಅಲ್ಲಿ ಚೆನ್ನಾಗಿದ್ದಾನೆ, ಹೀಗಾಗಿ ಅಲ್ಲಿ ಬುಧನು ವ್ಯಯಾಧಿಪತಿ ಸೇರಿದ್ದಾನೆ. ಸ್ವಲ್ಪ ತೊಡಕಿದೆ. ಇದಕ್ಕೆ ಪರಿಹಾರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವ್ರ ಸನ್ನಿಧಾನ ಇದ್ದರೆ ದುರ್ಗಾ ಸನ್ನಿಧಾನ, ಗೌರಿ ಅದು ಪಾರ್ವತಿ ದೇವಸ್ಥಾನ ಆದರೆ ಬಹಳ ಒಳ್ಳೆಯ ದುರ್ಗಾ ಸನ್ನಿಧಾನ, ದುರ್ಗಾ ಪರಮೇಶ್ವರಿ ಆಗಬಹುದು. ಅಲ್ಲಿಗೆ ಪ್ರತಿ ಸೋಮವಾರ ಸ್ವಲ್ಪ ಅಕ್ಕಿ, ಸ್ವಲ್ಪ ಬೆಲ್ಲ ಇದನ್ನು ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಹಾಕಿ ಬರಲಿಕ್ಕೆ ಹೇಳಿ. 11 ಸೋಮವಾರ ಮಾಡಲಿ ನೋಡಿ, ಅಷ್ಟರಲ್ಲಿ ಅನುಕೂಲ ಆಗಿಬಿಡುತ್ತೆ.
ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೇ, ಇವತ್ತು ಯಾವ ವಿಶೇಷ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಈ ದಿವಸ ಒಂದು ಸರಳವಾದ ಮಂತ್ರ. ಆ ಮಂತ್ರ ಅದು ತುಳಸಿಗೆ ಸಂಬಂಧಿಸಿರ್ತಕ್ಕಂಥದ್ದು. ನೀವೆಲ್ಲ ತುಳಸಿ ಪೂಜೆ ಪ್ರತಿ ದಿವಸ ಮಾಡ್ತೀರಾ, ಪಾಪ ಶ್ರದ್ಧೆಯಿಂದ ಮಾಡ್ತೀರಾ. ಆದರೆ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಈ ಮಂತ್ರ ಗಮನಿಸಿ, ನಿಮಗೆ ಇಷ್ಟಾರ್ಥ ಸಿದ್ಧಿ ಉಂಟಾಗುತ್ತೆ. ತುಳಸಿ ಶ್ರೀಸಖಿ ಶುಭೆ ಪಾಪಹಾರಣಿ ಪುಣ್ಯದೆ ನಮಸ್ತೆ ನಾರದನುತೆ ನಾರಾಯಣ ಮನಃಪ್ರಿಯೆ. ಈ ಮಂತ್ರವನ್ನು ಹೇಳಿಕೊಂಡು ತುಳಸಿ ಪೂಜೆ ಮಾಡ್ತಿರಲ್ಲ, ತುಳಸಿ ಪೂಜೆ ಆದಮೇಲೆ ತುಳಸಿ ಸಮೀಪದಲ್ಲೇ ಸಾಧ್ಯವಾದರೆ ಒಂದು ಚಾಪೆಯನ್ನು ಮಣೆಯನ್ನು ಹಾಕ್ಕೊಂಡು ಒಂದು 10 ನಿಮಿಷ ಬಿಡು ಮಾಡ್ಕೋಬೇಕಾಗುತ್ತೆ. ಪಟ್ಟಂತ ತುಳಸಿ ಪೂಜೆ ಸಾಮಾನ್ಯ ಹೇಗಿರುತ್ತೆ, ಹೀಗಂದು ನೀರು ಹಾಕಿ ಒಂದು ಅರಿಶಿನ ಕುಂಕುಮ ಇಟ್ಟು 4 ಅಕ್ಷತೆ ಉದುರಿಸಿ ಓಡ್ಕೊಂಬಂದುಬಿಡೋದಾಗತ್ತೆ. ಹಾಗಲ್ಲ, ಒಂದು 10 ನಿಮಿಷ ಅದಕ್ಕಿಂತ ಸಮಯ ಇಟ್ಕೊಂಡು ಈ ತುಳಸಿಯನ್ನು, ಈ ಮಂತ್ರವನ್ನು ಹೇಳಿಕೊಂಡ್ರೆ ಪಾಪ ನಿವಾರಣೆಯಾಗಿ ಮನಸ್ಸಿಗೆ ಪ್ರಸನ್ನತೆಯನ್ನು, ಮುಖ್ಯವಾಗಿ ಬೇಕಾಗಿರೋದು ಒಬ್ಬ ಸ್ವಾಸ್ಥ್ಯ ಮನುಷ್ಯನಿಗೆ ಪ್ರಸನ್ನ ಆತ್ಮನೇಂದ್ರಿಯ ಮನಃ ಸ್ವಸ್ಥಯಿತ್ಯಭಿಧೀಯತಿ ಅಂತ ಒಂದು ಮಾತಿದೆ. ಹೀಗಾಗಿ ಮನಸ್ಸು ಪ್ರಸನ್ನವಾಗಿರಬೇಕು, ಸದಾ ಶಾಂತವಾಗಿರಬೇಕು ಅಂದರೆ ಈ ಮಂತ್ರ ಹೇಳ್ಕೊಳ್ಬೇಕು, ಪ್ರಯತ್ನ ಮಾಡಿ. ಸರಿ ಶಾಸ್ತ್ರಿಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.